ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಹಿರಿಯ ನಿವಾಸಿ ವೈದ್ಯರಾದ ಡಾ ಶಶಾಂಕ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಜೆ ಐತಾಳ್. ಕೆಳಗರೆ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಮಹಿಳೆಯರು ತಮ್ಮ ಕಾಲಮಾನದಲ್ಲಿ ಹಲವಾರು ಪಾತ್ರಗಳನ್ನು ನಿರ್ವಹಿಸ್ತಾರೆ. ತಮ್ಮ ಮನೆಗಳ ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ತಮ್ಮ ವೃತ್ತಿಪರ ಕೆಲಸದವರೆಗೂ ಒಬ್ಬ ಮಹಿಳೆಯ ಜವಾಬ್ದಾರಿ ಬಹಳ ಹೆಚ್ಚು. ಹಾಗೆ ಈ ಎಲ್ಲ ಜವಾಬ್ದಾರಿಗಳ ಪೂರೈಕೆ ಸತತವಾಗಿ ಆಗ್ತಿರ್ಬೇಕು ಅಥವಾ ಅದು ಮುಗಿಯೋದೇ ಇಲ್ಲ ಅಂತ ನಾವು ಹೇಳ್ಬೋದು. ಇನ್ನೊಂದೇನೆಂದರೆ ಈ ಎಲ್ಲ ಜವಾಬ್ದಾರಿಗಳೊಟ್ಟಿಗೆ ಆ ಮಹಿಳೆಯಲ್ಲಿ ತನ್ನ ಸುತ್ತಮುತ್ತಲಿನ ಒತ್ತಡದ ವಾತಾವರಣದಿಂದ ಆಗಿರಬಹುದು ಅಥವಾ ತನ್ನೊಳಗಿನ ಹಾರ್ಮೋನ್ಗಳ ಬದಲಾವಣೆಯಿಂದಾಗಿರಬಹುದು ಆಕೆ ಅನೇಕ ದೈಹಿಕ ಹಾಗೂ ಮಾನಸಿಕ ಏರುಪೇರುಗಳಿಗೆ ಒಳಗಾಗ್ತಾಳೆ. ದೈಹಿಕ ಏರುಪೇರುಗಳನ್ನೇನೋ ಅವಳು ವೈದ್ಯರೊಟ್ಟಿಗೆ ಸಮಾಲೋಚಿಸಿ ಅದಕ್ಕೆ ತಕ್ಕ ಸಲಹೆಗಳನ್ನ ಪಡೆದುಕೊಳ್ತಾಳೆ. ಆದ್ರೆ ಅವಳ ಮಾನಸಿಕ ತುಮಲಗಳನ್ನ ಹೇಗೆ ತೋಡ್ಕೊಳ್ಳೋದು ಅಥವಾ ಯಾರ ಹತ್ರ ತೋಡ್ಕೊಳ್ಳೋದು, ಈ ಎಲ್ಲಾ ಮಾನಸಿಕ ಬದಲಾವಣೆಗಳು ಉಂಟಾಗೋಕೆ ಸೂಕ್ತ ಕಾರಣಗಳು ಇದಾವ, ಹಾಗೆ ಈ ಎಲ್ಲಾ ಕಾರಣಗಳಿಗೆ ಸೂಕ್ತ ಪರಿಹಾರಗಳನ್ನು ಕೂಡ ಪಡೆದುಕೊಳ್ಬಹುದು ಅವಳು. ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ಮಾಹಿತಿ ನೀಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರಿದ್ದಾರೆ. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋ ವೈದ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರೇ. ನಮಸ್ತೆ. ನಿಮ್ಗೆ ನಮ್ಮ ಈ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ತಿಳಿಸ್ತಾ, ಡಾಕ್ಟರ್ ಶಶಾಂಕ್, ಯಾಕೆ ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯದಲ್ಲಿನ ಏರುಪೇರುಗಳು ಹೆಚ್ಚು? ಅಂದ್ರೆ ಈಗಿನ ಕಾಲಮಾನದಲ್ಲಿ ಇದು ಜಾಸ್ತಿನಾ ಅಥವಾ ಹಿಂದಿನ ಕಾಲದಲ್ಲೂ ಇದಿತ್ತ ಅಂತ? ಮೊದಲು ಮಹಿಳೆಯರ ಮನೋ ಆರೋಗ್ಯ ಅಂತ ಬಂದಲ್ಲಿ ಫಸ್ಟ್ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ, ಈಗ ಮಹಿಳೆಯರು ಮತ್ತು ಪುರುಷರು ಹೇಗೆ ವ್ಯತ್ಯಾಸ ಅವರಲ್ಲಿ. ಪುರುಷರಿಗೆ ಒಂದು ಸೈಕ್ಲಿಕಲ್ ಚೇಂಜಸ್ ಅಂತ ಇರಲ್ಲ, ಅವರಲ್ಲಿ ಯಾವುದೇ ಹಾರ್ಮೋನ್ಸ್ ಆಗಿರಲಿ ಅದು ಒಂದೇ ರೀತಿ ಇರುತ್ತೆ. ಏನು ಹೆಚ್ಚು ಫ್ಲಕ್ಚುಯೇಷನ್ಸ್ ನೀವು ಏಜ್ ರಿಲೇಟೆಡ್ ನೋಡ್ಬೋದು. ಬಟ್ ನಾವು ಯಾವಾಗ ಮಹಿಳೆಯರಲ್ಲಿ ನೋಡ್ತೀವೋ ಅವರ ಆಲ್ಮೋಸ್ಟ್ ಎವ್ರಿ ಮಂತ್ ಅವರು ಸೈಕ್ಲಿಕಲ್ ಚೇಂಜಸ್ ಒಳಗೆ ಹೋಗ್ತಾರೆ. ಸೊ ಅವ್ರು ಹೇಗೆ ಅವರ ಮೆನ್ಚುರೆನ್ಸ್ ಮುಟ್ಟಾಗುತ್ತೋ ಹಾಗೆ ತಿಂಗಳು ಮುಟ್ಟಾಗುತ್ತೋ ಆ ಮುಟ್ಟಿನ ರೀತಿಯಲ್ಲಿ ಅವರ ದೇಹದಲ್ಲಿ ಹಾರ್ಮೋನ್ಸ್ ಮೇಲೆ ಕೆಳಗೆ ಆಗುವಂಥದ್ದು. ಸೊ ಇದಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಹಾರ್ಮೋನ್ಸ್ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸ್ವಲ್ಪ ಪ್ರಭಾವ ಬೀಳುತ್ತೆ. ಸೊ ಕೆಲವೊಂದು ಹಾರ್ಮೋನ್ಸ್ನಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಾಗ್ಬೋದು, ಕೆಲವೊಂದು ಹಾರ್ಮೋನ್ಸ್ ಕಡಿಮೆ ಆದಲ್ಲಿ ಅವರ ಮಾನಸಿಕ ಆರೋಗ್ಯ ಹಾಗೆ ಕಡಿಮೆ ಆಗ್ಬೋದು. ಸೊ ಇದು ಸೈಕ್ಲಿಕಲ್ ನೇಚರ್ ಆಫ್ ಹಾರ್ಮೋನ್ಸ್ ಇರೋದ್ರಿಂದ ಮಹಿಳೆಯರಲ್ಲಿ ಸ್ವಲ್ಪ ನಾವು ವ್ಯತ್ಯಾಸ ಜಾಸ್ತಿ ನೋಡ್ತೇವೆ. ಹಾಗೆ ನೀವು ಕೇಳಿದಾಗೆ ಇದು ಈಗ ಕಾಣಿಸ್ತಾ ಇದೆಯಾ, ಮುಂಚೆ ಕಾಣಿಸ್ತಾ ಇತ್ತಾ ಅಂತ ಹೇಳಿದ್ರೆ, ಗ್ಯಾಲೆನ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ರು ಮುಂಚೆ, ಅವ್ರು ಹಿಸ್ಟೋರಿಯನ್ ಆಗಿದ್ರು. ಸೊ ಅವ್ರು ಏನು ಮಾಡ್ತಾ ಇದ್ರು, ಮುಂಚೆಯಿಂದ ರೆಕಾರ್ಡ್ಸ್ ಈ ವುಮೆನ್ ಹೆಲ್ತ್ ಅಲ್ಲಿ ಸ್ವಲ್ಪ ತೊಡಗಿದ್ರು ಮುಂಚೆ. ಯಾಕಂದ್ರೆ ಮುಂಚೆ ವುಮೆನ್ಗೇನೆ ಸ್ವಲ್ಪ ಇಂಪಾರ್ಟೆನ್ಸ್ ಇರಲಿಲ್ಲ ಅವಾಗ. ಸೊ ದೇ ವರ್ ಸಪ್ರೆಸ್ಡ್ ಅವಾಗ. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ರಿಪೋರ್ಟಿಂಗ್ ಕಡಿಮೆ ಆಗ್ತಿತ್ತು. ಸೊ ಬಯಾಲಜಿ ಸೇಮೇ ಇದೆ ಬಟ್ ರಿಪೋರ್ಟಿಂಗ್ ಕಡಿಮೆ ಇದೆ. ಡಾಕ್ಟರ್ ಹತ್ರ ಬಂದು ಫಸ್ಟ್ ಆಫ್ ಆಲ್ ಅವರಿಗೆ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್ ಆದರೆ ಹೊರಗಡೆ ಬರೋದೇ ಕಷ್ಟ ಇರ್ತಿತ್ತು. ಸೊ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ಗೆ ಜಾಸ್ತಿ ಒತ್ತು ಕೊಡ್ತಿರ್ಲಿಲ್ಲ ಅವಾಗ. ಸೊ ಅದು ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಈಗಿನ ಕಾಲದಲ್ಲಿ ಅವೇರ್ನೆಸ್ ಹೆಚ್ಚಾಗೋದ್ರಿಂದ, ನಮ್ಮ ವುಮೆನ್ ಎಂಪವರ್ಮೆಂಟ್ ಜಾಸ್ತಿ ಆಗೋದ್ರಿಂದ, ಅವರಿಗೆ ಎಜುಕೇಷನ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಹೊರಗಡೆ ಜಾಸ್ತಿ ಬರ್ತಾ ಇದ್ದಾರೆ, ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಯ್ತು ಡಾಕ್ಟರ್, ಇವೆಲ್ಲ ಕಾರಣಗಳಿಂದ ಮಹಿಳೆಯರಿಗೆ ಮಾನಸಿಕ ಏರುಪೇರುಗಳು ಉಂಟಾಗಬಹುದು ಅಂತ ನೀವು ಹೇಳಿದ್ರಿ. ಈಗ ನಂಗೆ ಹೇಳಿ, ಯಾವೆಲ್ಲ ತರಹದ ಮಾನಸಿಕ ಅಸ್ವಸ್ಥತೆಗಳು ಮಹಿಳೆಯರನ್ನ ಕಾಡಬಹುದು ಅಂತ? ನಾವು ಈಗ ಜಸ್ಟ್ ಹಾರ್ಮೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸೇ ಆಗುತ್ತೆ ಅಂತ ಹೇಳೋಕ್ಕಿಂತ ಬೇರೆ ನಾರ್ಮಲ್ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಈಗ ಪುರುಷರಲ್ಲೂ ಆಗ್ಬೋದು, ಮಹಿಳೆಯರಲ್ಲೂ ಆಗ್ಬೋದು. ಆದರೆ ಮಹಿಳೆಯರಲ್ಲಿ ಜಾಸ್ತಿ ಇರೋದು ಯಾವುದ್ಯಾವುದಂದರೆ, ಒಂದು ಫಸ್ಟ್ ನೀವು ಯೋಚನೆ ಮಾಡಬೇಕಾಗಿರೋದು ಡಿಪ್ರೆಷನ್ ಮತ್ತು ಆಂಗ್ಸೈಟಿ, ಖಿನ್ನತೆ ಮತ್ತು ಆತಂಕದ ತೊಂದರೆ ಪುರುಷರಿಗೂ ಮಹಿಳೆಯರಿಗೂ ಕಂಪೇರ್ ಮಾಡಿದ್ರೆ 2 ಪಟ್ಟು ಜಾಸ್ತಿ ಮಹಿಳೆಯರಲ್ಲಿ. ಅದು ಈ ಸೈಕ್ಲಿಕಲ್ ಚೇಂಜಸ್ ಇಂದಾನೆ ಅಂತಾನೆ ಹೇಳ್ಬೋದಾ? ಅದು ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಈಗ ನಾವು ಖಿನ್ನತೆ ಮತ್ತೆ ಆತಂಕದ ಕಾಯಿಲೆ ಅಂತ ತಗೊಂಡಲ್ಲಿ ಅವರು ರಿಯಲ್ ಆಗಿ ಕೋರ್ ಡಿಪ್ರೆಷನ್ ಅಂಡ್ ಕೋರ್ ಆಂಗ್ಸೈಟಿ ಹೇಗಿರ್ತದೆ ಅಂದ್ರೆ, ನಿಮ್ ಸೈಕ್ಲಿಕಲ್ ನೀವು ಏರುಪೇರು ಏನೇ ಇರಲಿ ಬಟ್ ಅವ್ರು ಕನ್ಸಿಸ್ಟೆಂಟ್ ಆಗಿ ಅವ್ರಿಗೆ ತೊಂದರೆ ಆಗ್ತಾ ಇರ್ತದೆ. ಇದು ಸಪರೇಟ್ ಆಗ್ತದೆ. ಸೈಕ್ಲಿಕಲ್ ಆಗೋದು ನಾವು ಮುಂದೆ ಮತ್ತೆ ನಾನು ನಿಮಗೆ ಹೇಳ್ತೇನೆ. ಇವಾಗ ನೆಕ್ಸ್ಟ್ ಈಗ ಏನು ಬರೋದಂದ್ರೆ PTSD ಅಂತ ಕೇಳಿರ್ಬೋದು, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತೇಳಿ. ಈ ಇನ್ಸ್ಟೆನ್ಸಸ್ಸು ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ. ಇದು ಬಂದಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವ ಥರ ಬರ್ತದೆ ಅಂತ ಹೇಳಿದ್ರೆ, ನಾನು ಸ್ವಭಾವದ ತೊಂದರೆ ಬಗ್ಗೆ ಐ ಥಿಂಕ್ ಲಾಸ್ಟ್ ಟೈಮ್ ಮಾತಾಡಿದ್ದೆ.
ಸ್ವಭಾವದ ತೊಂದರೆಗಳಲ್ಲಿ ಈಗ ಸ್ವಲ್ಪ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದರಲ್ಲಿ ಎಮೋಷನಲಿ ಅನ್ಸ್ಟೇಬಲ್ ಪರ್ಸನಾಲಿಟಿ ಡಿಸಾರ್ಡರ್ಸ್, ಇದು ಸೂಸೈಡಲ್ ಅಂದರೆ ನಾನು ಜೀವ ತಗೊಳ್ತೀನಿ ಅಂತ ಬೆದರಿಕೆ ತಗೊಳ್ಳೋದು, ಹೆಸಿಟೇಷನ್ ಕಟ್ಸ್ ಮಾಡ್ಕೊಳ್ಳೋದು, ಇದು ಸೂಸೈಡ್ ಅಟೆಂಪ್ಟ್ಸ್ ಮಹಿಳೆಯರಲ್ಲಿ ಜಾಸ್ತಿ. ಆದರೆ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಕಂಪ್ಲೀಟೆಡ್ ಸೂಸೈಡ್ ಪುರುಷರಲ್ಲಿ ಜಾಸ್ತಿ. ಇದೊಂದು ವ್ಯತ್ಯಾಸ ನೀವು ನೋಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ತುಂಬಾ ಕಡಿಮೆ ಕೇಳಿದ್ದಾರೆ. ಎಲ್ಲರೂ ಏನ್ ತಿಳ್ಕೊಂತಾರೆ ಅಂದ್ರೆ ಇವ್ನು ತಿನ್ನೋದೇ ಕಡಿಮೆ, ಇವಳು ತಿನ್ನೋದೇ ಕಡಿಮೆ ಅನ್ಕೊಂಡು. ಸೊ ಅದ್ರಲ್ಲಿ 3 ಥರದ ವಿಧಾನ ಇದೆ. ಒಂದು ಬೇಕಂತ ಕಡಿಮೆ ತಿನ್ನೋದು, ನಾನು ಎಲ್ಲಿ ವೆಯ್ಟ್ ಜಾಸ್ತಿ ಆಗ್ತೀನಿ ತೆಳ್ಳಗಿರ್ತಾರೆ ನೋಡ್ಲಿಕ್ಕೆ ಹುಡುಗಿಯರು. ಆದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಕನ್ನಡದಲ್ಲಿ ನೋಡ್ಕೊಂಡಲ್ಲಿ ಅಯ್ಯೋ ನಾನು ತುಂಬಾ ದಪ್ಪ ಆಗ್ತಾ ಇರ್ಬೇಕು ಅಥವಾ ತೀವ್ರ ಆಂಗ್ಸೈಟಿ ಇರುತ್ತೆ ಫುಡ್ ನೋಡ್ತಾ ಇರ್ಬೇಕಾದ್ರೆ, ಇದು ತಿಂದ್ರೆ ನಾನು ದಪ್ಪ ಆಗ್ಬಿಡ್ತೀನೇನೋ ಅಂತೇಳಿ. ಸೊ ತುಂಬಾ ಅವಾಯ್ಡ್ ಮಾಡ್ತಾರೆ, ಎಕ್ಸೆಸಿವ್ ಎಕ್ಸಸೈಸ್ ಮಾಡ್ತಾರೆ. ಆಮೇಲೆ ಬಿಂಜ್ ಈಟಿಂಗ್ ಡಿಸಾರ್ಡರ್, ಇದು ನಿಮ್ಮ ಆಕ್ಟ್ರೆಸಸ್ ಅಲ್ಲಿ ನೋಡ್ಬೋದು. ಅವ್ರು ಹೇಗೆ ಅಂದ್ರೆ ಅಪಟೈಟ್ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ, ಹಸು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಸೊ ತಿನ್ನೋದೆಲ್ಲ ತಿಂದು ಆಮೇಲೆ ವಾಂತಿ ಮಾಡೋದು. ಸೊ ಅದಕ್ಕೆ ನಾವು ಬುಲಿಮಿಯಾ ನರ್ವೋಸಾ ಅಂತ ಹೇಳ್ತೀವಿ. ಸೊ ಇದು ನೀವು ಜನರಲ್ ಆಗಿ ಸೈಕ್ಯಾಟ್ರಿ ನೋಡಿದ್ರೆ ಹೈಯರ್ ಪ್ರಿವಿಲೆನ್ಸ್ ವಿಮೆನ್ ಅಲ್ಲಿ ಯಾವ ಡಿಸೀಸ್ ಇದೆ ಅಂತ. ಈಗ ವುಮೆನ್ ಸ್ಪೆಸಿಫಿಕ್ ಡಿಸೀಸ್ ಅದರಲ್ಲಿ ಕೆಲವೊಂದು ಯಾವ್ದಲ್ಲ ಅಂತ ಹೇಳಿದ್ರೆ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, PMDD ಅಂತ. ಇದು ನೀವು ಹೇಳಿದಾಗೆ ಸೈಕ್ಲಿಕಲ್ ಚೇಂಜಸ್ ಅಲ್ಲಿ ಬರುವಂತದ್ದ ಕೇಳಿದ್ರಲ್ಲ, ಇದು ಅದಕ್ಕೆ ರಿಲೇಟೆಡ್ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್. ನೆಕ್ಸ್ಟ್ ಬಂದದ್ದು ಪ್ರೆಗ್ನೆನ್ಸಿ ರಿಲೇಟೆಡ್, ದಟ್ ಈಸ್ ಪೆರಿನೇಟಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಹುಟ್ಟೋ ಅಂತರದಲ್ಲೇ ಸ್ವಲ್ಪ 8th 9th ಮಂತ್ 7th ಮಂತ್ ಟೈಮಲ್ಲಿ ಆಗುವಂಥದ್ದು. ಆಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಮಗು ಹುಟ್ಟಾದ್ಮೇಲೆ ಖಿನ್ನತೆ ಆಗುವಂಥದ್ದು. ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ. ಇನ್ನೊಂದು ಪೆರಿಮೆನೋಪೋಸಲ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಅದು ಮಹಿಳೆಯರಲ್ಲಿ ಯಾವಾಗ ಅವ್ರು ಮುಟ್ಟು ನಿಲ್ತಾ ಇರ್ತದಲ್ಲ ವಯಸ್ಸಾದ್ಮೇಲೆ ಆಗುವಂಥ ಕೆಲವೊಂದು ಕಾಯಿಲೆಗಳು. ಈಗ ನಾವು ಹದಿಹರೆಯದ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡೋದಾದ್ರೆ ಅವರಲ್ಲಿ ಈ ಋತುಚಕ್ರ ಸಂಬಂಧಿತ ಆರೋಗ್ಯ ಏರುಪೇರುಗಳು ಹೆಚ್ಚು ಅಂತ ನಾವು ಹೇಳ್ಬೋದು. ಈ ಮುಂಚೆ ನೀವು ಪ್ರೀ ಮೆನ್ಸ್ಟ್ರುಯಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂತ ಕೂಡ ಹೇಳಿದ್ರಿ. ಹಾಗಂದ್ರೆ ಏನ್ ಡಾಕ್ಟರ್? ಹಾಗೆ ಅದು ಸಹಜ ಋತುಚಕ್ರಕ್ಕೆ ಸಂಬಂಧಿಸಿದ ಲಕ್ಷಣಗಳಿಗಿಂತ ಹೇಗೆ ವಿಭಿನ್ನ ಡಾಕ್ಟರ್? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ. ಓಕೆ, ನೀವು ಋತುಚಕ್ರ ಅಂತ ಹೇಳಿದಲ್ಲಿ ಅದೇ ಈಗ ಮಂತ್ಲಿ ಸೈಕಲ್ಸ್ ಇರುತ್ತೆ. ನೀವು ತುಂಬ ಮಹಿಳೆಯರಲ್ಲಿ ನೋಡಿರ್ಬೋದು. ಈಗ ಯಂಗ್ ವುಮೆನ್ ಅಲ್ಲಿ ಎಸ್ಪೆಷಲಿ ಸ್ಟಾರ್ಟಿಂಗ್ ಸೈಕಲ್ ಸ್ಟಾರ್ಟ್ ಆಗಬೇಕಾದ್ರೆ ಅವರಿಗೆ ವೆರಿ ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ, ತುಂಬ ಪೇನ್ ಆಗ್ತಾ ಇರುತ್ತೆ, ಕ್ರಾಂಪ್ಸ್ ಬರ್ತಾ ಇರುತ್ತೆ, ಆಮೇಲೆ ಬ್ರೆಸ್ಟ್ ಟೆಂಡರ್ನೆಸ್ ಇರುತ್ತೆ, ಬ್ಲೋಟಿಂಗ್ ಸೆನ್ಸೇಷನ್, ಹೆಡೇಕ್, ಜಾಯಿಂಟ್ ಪೇನ್, ಇದೆಲ್ಲ ಸಹಜ. ಎವ್ರಿ ವುಮೆನ್ ಇದರ ಥ್ರೂ ಹೋಗಿರ್ಬೋದು, ಅವರು ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಯಾಕಂದ್ರೆ ಇದಕ್ಕೆ ನಾವು ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, PMS. ನೀವು ಇದು ಕೇಳಿರ್ಬೋದು ತುಂಬ. ಸೊ ಇದು ಆಲ್ಮೋಸ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ಮುಟ್ಟಾಗೋದು ಇವತ್ತಿದೆ ಅಂತ ಹೇಳಿದ್ರೆ 1 week to 10 days ಮುಂಚೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಸಿಂಪ್ಟಮ್ಸ್. ಇದರೊಳಗೆ ಫಿಸಿಕಲ್ ಬೋತ್ ಎಮೋಷನಲ್ ಇರುತ್ತೆ. PMS ಅನ್ನೋದೇನಿದೆ, ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅನ್ನೋದು, ಇದು ನೀವು ಆಲ್ಮೋಸ್ಟ್ 30 to 80% ಇಂಥ ವೈಡ್ ರೇಂಜಲ್ಲಿ ನೋಡ್ಬೋದು ನೀವು ಹೆಣ್ಮಕ್ಳಲ್ಲಿ. ಇದು ಕಾಮನ್. ಬಟ್ ಇದರಲ್ಲಿ ಒಂದು ಸ್ಟ್ರೈಕಿಂಗ್ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, PMS ನಿಮ್ಮ ಜೀವನಕ್ಕೆ ಅಡೆತಡೆ ಬರಲ್ಲ. ಅಂದರೆ ನೀವು ಕೆಲ್ಸಕ್ಕೆ ಹೋಗ್ಬೋದು, ಬರ್ಬೋದು, ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಕೊಬೋದು, ಪರ್ಸನಲ್ ಲೈಫ್ ಮೇಂಟೈನ್ ಮಾಡ್ಕೊಳ್ಬೋದು. ಆದರೆ ತೊಂದರೆಗಳಿರ್ತದೆ ಅಷ್ಟೇ. ನಾನು ಹೆಂಗೆ ಫಿಸಿಕಲ್ ಪ್ರಾಬ್ಲಮ್ ಹೇಳಿದೆ ಹಾಗೆ ಮೆಂಟಲ್ ಎಮೋಷನಲ್ ಪ್ರಾಬ್ಲಮ್, ಸ್ವಲ್ಪ ಬೇಗ ಅಳು ಬರುವಂಥದ್ದು, ಬೇಗ ಸಿಟ್ಟಾಗುವಂಥದ್ದು, ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಆತಂಕ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಪೀರಿಯಡ್ಸ್ ಆದ್ರೂ ಕೂಡ ಕಡಿಮೆ ಆಗುತ್ತೆ. ಬಟ್ PMDD ಅಂತ ಬಂದಲ್ಲಿ ಹಾಗಲ್ಲ. ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಬಂದಲ್ಲಿ ಅದು ಸ್ವಲ್ಪ ತೀವ್ರತೆ ಆಗಿರುತ್ತೆ. ಇದೇ ಸೇಮ್ ಸಿಂಪ್ಟಮ್ಸ್ ಇರಬಹುದು, ಅದು ಸ್ವಲ್ಪ ತೀವ್ರ ರೂಪದಲ್ಲಿ ಕಾಣಿಸುತ್ತೆ. ಆವಾಗ ನಿಮಗೆ ಪರ್ಸನಲ್, ಸೋಷಲ್ ಅಥವಾ ಆಕ್ಯುಪೇಷನಲ್ ಲೈಫಲ್ಲಿ ಅದು ಇಂಪ್ಯಾಕ್ಟ್ ಬೀಳಬಹುದು. ಅಂದ್ರೆ ಇದಕ್ಕೆ ನಿಗದಿತ ಪರೀಕ್ಷೆಗಳೇನಾದ್ರು ಇದೆ ಅಂತ ಕಂಡುಹಿಡಿಯಕ್ಕೆ? ಸೊ ನೀವು ಇವಾಗ ಹಾಗಾದ್ರೆ ಪ್ರೀ ಮೆನ್ಸ್ಟ್ರುವಲ್ ಡಿಸ್ಫೋರಿಕ್ ಡಿಸಾರ್ಡರ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಬೇಕು ಇನ್ ಡೀಟೇಲ್ ಅಂತ. ಸೊ ಟೆಸ್ಟ್ ಅಂತ ಹೇಳಿ ಈಗ ನಾವು ಹೇಗೆ ಬ್ಲಡ್ ಟೆಸ್ಟ್ ಮಾಡ್ತೀವೋ, ಸ್ಕ್ಯಾನ್ ಮಾಡ್ತೀವೋ, ಅದು ಮಾಡಿ ತಗೊಳಕ್ಕಾಗಲ್ಲ. ಇದರಲ್ಲಿ ನಮಗೆ ಆದಂಥ ಒಂದು ಬುಕ್ ಇದೆ, ಅದರ ಒಂದು ಕ್ರೈಟೀರಿಯಾ ಅಂತ ಇರುತ್ತೆ. ಈ ಕ್ರೈಟೀರಿಯಾ ಪ್ರಕಾರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಪಾಸ್ಟ್ 1 year ಅಲ್ಲಿ 2 consecutive cycles ಅಲ್ಲಿ ಜಸ್ಟ್ ಆ ಸೈಕಲ್ ಟೈಮಲ್ಲಿ ಅಷ್ಟೇ ಈ ತೊಂದರೆಗಳು ಆಗ್ತವೆ. ಹಾಗಂದ್ರೆ ಪಾಸ್ಟ್ ಇವತ್ತು ನಮಗೆ ಮುಟ್ಟಾಗಬೇಕು ಅಂತ ಇದ್ರೆ 2 weeks ಸ್ಟಾರ್ಟ್ ಆಗುತ್ತೆ, ಹಿಂದಿನ 2 weeks ಅಲ್ಲಿ ತನಕ ಫುಲ್ ನಾರ್ಮಲ್ ಇರ್ತಾರೆ. ಆ 2 weeks ಬರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರೀಮ್ ಆಂಗರ್, ಅಂದ್ರೆ ಸಿಕ್ಕಾಬಟ್ಟೆ ಸಿಟ್ಟು ಆ ಟೈಮಲ್ಲಿ. ಏನ್ ತೆಗ್ದಾರೋ ಹೊಡೆದಾಕ್ತಾರೆ, ಯಾರು ಮುಂಚಿಕ್ತು ಜಾಸ್ತಿ ಗಲಾಟೆ ಮಾಡುವಂಥದ್ದು, ಅಗ್ರೆಸಿವ್ನೆಸ್. ನೆಕ್ಸ್ಟ್ ಬಂದು ಎಮೋಷನಲ್ ಇನ್ಸ್ಟೆಬಿಲಿಟಿ, ಒಂದು ಸ್ಥಿರ ಇರಲ್ಲ ಮನಸ್ಸು, ಬೇಗ ಅಳು ಬರ್ಬೋದು, ಬೇಗ ಬೇಜಾರಾಗ್ಬೋದು, ಬೇಗ ಆತಂಕಕ್ಕೆ ಒಳಗಡೆ ಆಗಬಹುದು. ಸೊ ಎಮೋಷನಲ್ ಇನ್ಸ್ಟೆಬಿಲಿಟಿಗೆ ನೋಡ್ತೀರಾ. ಆಮೇಲೆ ಸಿವಿಯರ್ ಫಿಸಿಕಲ್ ಪ್ರಾಬ್ಲಮ್ಸ್, ಏನು ನಾನು ನಿಮ್ಗೆ ಹೇಳಿದೆ, ಬ್ರೆಸ್ಟ್ ಟೆಂಡರ್ನೆಸ್, ಸ್ತನ ನೋವು ಅಥವಾ ಎನ್ಲಾರ್ಜ್ಮೆಂಟ್, ಆಮೇಲೆ ಬ್ಲೋಟಿಂಗ್ ಸೆನ್ಸೇಷನ್, ಹೊಟ್ಟೆಲೇನೋ ಒಂಥರ ಉಬ್ಬರಿಸ್ದಂಗೆ ಅನ್ಸೋದು, ತಲೆನೋವು ಜಾಸ್ತಿ ಬರೋದು, ಮೈಕೈ ನೋವು ಬರುವಂಥದ್ದು, ಇದು ಜಾಸ್ತಿ ಇರ್ತದೆ. ಅದ್ರ ಜೊತೆ
ತೀವ್ರವಾದ ಖಿನ್ನತೆಯ ಸಿಂಪ್ಟಮ್ಸ್ ಇರ್ತದೆ. ಬೇಜಾರು, ನಿದ್ರೆನೇ ಬರಲ್ಲ, ಊಟ ಒಂದೇ ಜಾಸ್ತಿ ಮಾಡೋದು ಒಂದೇ ಕಡಿಮೆ ಮಾಡೋದು, ನಿದ್ರೆ ಒಂದೇ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದು, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಆಲ್ಮೋಸ್ಟ್ ನನಗೆ ಜೀವನನೇ ಬೇಡ, ಸತ್ತು ಹೋಗೋಣ ಅಂತ ಈ ತೀವ್ರತೆ ತನಕನೂ ಬರ್ಬೋದು. ಸೊ ಇಷ್ಟು ತೀವ್ರತೆ ಇದ್ದಲ್ಲಿ ಇದು ನಮ್ಮ ಕ್ರೈಟೀರಿಯಾ ಆಗೋಯ್ತು. ಇಷ್ಟು ತೀವ್ರತೆ ಇರಬೇಕು. ಹಾಗೆ ಇದರಿಂದ ಅವರಿಗೆ ಕೆಲಸಕ್ಕೆ ಹೋಗ್ತಾ ಇರೋರು ಆ 2 weeks ಅಥವಾ ಅಟ್ಲೀಸ್ಟ್ 1 week ಬಿಫೋರ್ ಪೀರಿಯಡ್ಸ್ ಇದೆಯಲ್ಲ ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮನೇಲಿ ಕೆಲಸನೂ ಮಾಡ್ಲಿಕ್ಕೆ ಆಗಲ್ಲ. ಸೊ ಬೆಡ್ ಮೇಲೆ ಇರಬಹುದು, ಅವರು ಯಾರ ಹತ್ರ ಮಾತಾಡ್ತಾ ಇರ್ಲಿಕ್ಕೆ ಆಗದೆ ಇರಬಹುದು. ಹೀಗೆ ಫಂಕ್ಷನಲಿ ಅವ್ರು ಇಂಪೇರ್ಡ್ ಆಗಿಬಿಡ್ತಾರೆ. ಸೊ ಆ ಥರ ಬಂದಲ್ಲಿ ಅದು ಲಾಸ್ಟ್ 1 year ಅಲ್ಲಿ 2 consecutive cycles ಅಲ್ಲಿ ಪ್ರೂವ್ ಆಗಬೇಕು. ಯಾಕಂತ ಹೇಳಿದ್ರೆ ಸೈಕಲ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇದು PMDD ಆಗಲ್ಲ. ನಾನು ಅವಾಗ ಏನು ಹೇಳಿದೆ, ನಿಮಗೆ ಖಿನ್ನತೆ ಅಥವಾ ಆತಂಕದ ಕಾಯಿಲೆ ಇಡೀ ತಿಂಗಳು ಇರ್ತದೆ, ಇದು ಹಾಗಲ್ಲ. ಇದು ಜಸ್ಟ್ 1 week to 10 days ಮುಂಚೆ ಸ್ಟಾರ್ಟ್ ಆಗ್ತದೆ, ಪೀರಿಯಡ್ಸ್ಗಿಂತ ಮುಂಚೆ. ಪೀರಿಯಡ್ಸ್ ಆದ್ರೂ ಕೂಡ ಎಲ್ಲ ಸಿಂಪ್ಟಮ್ಸ್ ಮಾಯ. ಸರಿ, ಹಾಗಿದ್ರೆ ಈ ಪ್ರೀ ಮೆನ್ಸ್ಟ್ರುಯಲ್ ಡಿಸ್ಫೋರಿಕ್ ಅಸ್ವಸ್ಥತೆಯಲ್ಲಿ ಈ ಎಲ್ಲ ದೈಹಿಕ ಹಾಗೂ ಭಾವನಾತ್ಮಕ ಲಕ್ಷಣಗಳು ಮಹಿಳೆಯರನ್ನ ಬಾಧಿಸೋದ್ರಿಂದ ಇದು ಹೇಗೆ ಅವರ ದೈನಂದಿನ ಚಟುವಟಿಕೆಗಳು ಅಥವಾ ಅವರ ಸಂಬಂಧಗಳ ಮೇಲಾಗಲಿ ಹೇಗೆ ಪರಿಣಾಮಿಸುತ್ತೆ ಡಾಕ್ಟರ್? ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಇದನ್ನ ಸಾಮಾನ್ಯ ಜನಕ್ಕೆ ಏನಾಗ್ತದೆ, ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆ ಇವರು ಒಂದೇ ಸರಿ ಇದನ್ನ ಏನಕ್ಕೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಫುಲ್ ಚಂದ್ರ ಬಂದಾಗ ಇವರು ಸ್ವಲ್ಪ ಹುಚ್ಚಾಗ್ತಾರೆ ಅಂತ ಹೇಳ್ಬಿಡ್ತಾರೆ. ಫುಲ್ ಮೂನ್ ಅಂಡ್ ಹಾಫ್ ಮೂನ್ ಹೇಗೆ ಸೈಕ್ಲಿಕಲ್ ಅಲ್ವಾ. ಸೊ ಅದಕ್ಕೆ ಪುರಾತನ ಕಾಲದಲ್ಲಿ ಅದಕ್ಕೊಂದು ಲಿಂಕ್ ಇತ್ತು. ಸೊ ಇವಾಗ ಏನಾದ್ರು ಅದು ಮೂಢನಂಬಿಕೆ ಆಗೋಗ್ಬಿಟ್ಟಿದೆ. ಇದು ಅರ್ಥ ಆಗದಿರೋ ಕಾರಣ ಅವರಿಗೆ ಏನಿಸ್ತದೆ, ಇವರು ಸ್ಟೇಬಲ್ ಇಲ್ವೇನೋ, ಏನು ತಿಂಗಳು ಒಂದ್ಸರಿ ಸರಿ ಇರ್ತಾರಲ್ವಾ, 2 weeks ಮತ್ತೆ ಇರಲ್ಲಲ್ವಾ. ಹಾಗೆ ಅವ್ರು ಜಾಬಿಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳಿ, ಒಂದು ಯಾವುದೇ ಒಂದು ಕನ್ಸಿಸ್ಟೆಂಟ್ ಜಾಬ್ ವೇರ್ ಪಂಕ್ಚುಯಾಲಿಟಿ ಮ್ಯಾಟರ್ ಆಗುತ್ತೆ, ಬರೋದು ಮ್ಯಾಟರ್ ಆಗುತ್ತೆ, ಆ ರೆಗ್ಯುಲಾರಿಟಿ ತಪ್ಪೋಗುತ್ತೆ. ಅದು ನಾಟ್ ಜಸ್ಟ್ 1-2 days ಆದರೆ ಓಕೆ, ಪೀರಿಯಡ್ಸ್ ಟೈಮಲ್ಲಿ ಹಿಂದಿನ ದಿನ ಆದರೆ ಆಯ್ತು. ಇದು ಆಲ್ಮೋಸ್ಟ್ ನಿಮ್ಮನ್ನ 1 week to 10 days ತನಕ ನಿಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಸೊ ಅಷ್ಟು ದೌರ್ಬಲ್ಯತೆ ಬಂದ್ಬಿಡತ್ತೆ ಅಲ್ವಾ. ಸೊ ಅದರಿಂದ ಅವ್ರಿಗೆ ಸಾಮಾನ್ಯವಾಗಿ ಅವ್ರ ಆಕ್ಯುಪೇಷನಲ್ ಲೈಫ್ ತುಂಬ ತೊಂದರೆ ಆಗುತ್ತೆ, ಪರ್ಸ್ನಲ್ ಲೈಫ್ ಯಾಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಅವರಿಗೆ ಅವ್ರ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟೀಸ್ನ ಅವರು ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಈಗ ಏನೇ ಮಗು ಆಗಿರಲಿ ಅಥವಾ ನ್ಯೂಲಿ ಮ್ಯಾರಿಡ್ ಆಗಿರಲಿ, ಅವರಲ್ಲಿ ಈಗ ಒಂದು ಅವ್ರದ್ದೇ ಆದಂಥ ಜವಾಬ್ದಾರಿಗಳಿರುತ್ತೆ. ಮನೆ ಕೆಲಸ ಮಾಡೋದಾಗಿರಲಿ ಅಥವಾ ಮನೇಲಿ ಅಡುಗೆ ಮಾಡೋದಾಗಿರಲಿ ಅಥವಾ ಮನೆಯಲ್ಲಿ ಒಂದು ಮಕ್ಕಳನ್ನು ನೋಡ್ಕೊಳ್ಳೋದಾಗಿರಲಿ, ಇದು ಎಲ್ಲದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ತಾ ಬರುತ್ತೆ. ಯಾಕಂದರೆ ಇದು ಜಸ್ಟ್ ಆತಂಕ ಅಷ್ಟೇ ಅಲ್ಲ, ಇದು ಎಮೋಷನ್, ಇಡೀ ಅವರ ಫಿಸಿಕಲ್ ಮತ್ತು ಎಮೋಷ್ನಲಿ ಬೋತ್ ಇಂಪೇರ್ಮೆಂಟ್ ನೋಡ್ತೀರಾ ನೀವು. ಸೊ ಎಮೋಷ್ನಲಿ ಸ್ಟೇಬಲ್ ಇರೋಕ್ಕಾಗ್ತಾ ಇಲ್ಲ, ಅಗ್ರೆಸಿವ್ ಇರ್ತಾರೆ, ಪೇಷಂಟ್ ಇರೋಕ್ಕಾಗ್ತಾ ಇಲ್ಲ, ಹಾಗೆ ಫಿಸಿಕಲಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದೆರಡೂ ಒಟ್ಟಿಗೆ ಬಂದಲ್ಲಿ ಆಬ್ವಿಯಸ್ಲಿ ಅವರ ಮನೆಯಲ್ಲಿ ಅವ್ರ ಜವಾಬ್ದಾರಿಗಳನ್ನು ಅವ್ರನ್ನ ಈಡೇರಿಸ್ಲಿಕ್ಕೆ ಆಗಲ್ಲ, ಹಾಗೆ ಅವರ ವೈಯಕ್ತಿಕವಾಗಿ ಅವ್ರ ರಿಲೇಷನ್ಶಿಪ್ಸನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ, ಹಾಗೆ ಮೇನ್ಲಿ ಆಕ್ಯುಪೇಷನಲ್ಲಿ ಅವ್ರ ರೆಗ್ಯುಲಾರಿಟಿಯನ್ನು ಕಂಡುಕೊಳ್ಲಿಕ್ಕೆ ಆಗಲ್ಲ. ಡಾಕ್ಟರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ಪ್ರೀ ಮೆನ್ಸ್ಟ್ರುಯಲ್ ಡಿಸ್ಫೋರಿಕ್ ಅಸ್ವಸ್ಥತೆ ಹೇಗೆ ಉಂಟಾಗುತ್ತೆ? ಅಂದರೆ ಇದು ಕೇವಲ ಹಾರ್ಮೋನ್ಗಳಿಂದ ಉಂಟಾಗೋದಾ ಅಥವಾ ಏನಾದರೂ ಸೈಕಾಲಜಿಕಲ್ ಮತ್ತೆ ಜೈವಿಕ ಅಂಶಗಳು ಕೂಡ ಇದೆಯಾ ಅಂತ? ಓಕೆ, ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಈಗ ನಮ್ಗೆ ಏನಾಗ್ತದೆ ಅಂತ ಗೊತ್ತಾಯ್ತು, PMDD ಇಂದ ಯಾಕೆ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಫಸ್ಟ್ ಲಿಟ್ರೇಚರ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಜೆನೆಟಿಕ್ ಅಂದರೆ ಬಳುವಳಿಯ ತೊಂದರೆ ಸ್ವಲ್ಪ ಇರಬಹುದು. ಹಾಗಂದರೆ ನಿಮ್ಮ ತಾಯಿಯಲ್ಲೇ ಅಥವಾ ಅವರ ಅಜ್ಜಿಯಲ್ಲಿ ಏನಾದ್ರು ನೋಡ್ತಾ ಇದ್ರೆ ಅವರಲ್ಲೂ ಹೀಗೆ ಏನೋ ತೊಂದರೆ ಇದೆ ಅಂದರೆ ಅದು ಸೊ ಅನುವಂಶತೆ ಕಾರಣತೆಯಿಂದ ಅದು ಬರಬಹುದು, ಜೆನೆಟಿಕ್ ರೀಸನ್ ಅಂತ ಹೇಳ್ತೀವಿ ಒಂದು. ಇನ್ನೊಂದು ಏನಾಗ್ತದೆ ಅಂದರೆ ಇದ್ರ ಕಾಸ್, ಹೆಂಗಸರಲ್ಲಿ ಎಲ್ಲರಲ್ಲೂ ಹಾರ್ಮೋನ್ಸ್ ಇರ್ತದೆ, ಎಲ್ಲರಿಗೂ ಪೀರಿಯಡ್ಸ್ ಆಗ್ತದೆ, ಎಲ್ಲರಿಗೂ ಯಾಕೆ ಈಗ ತೊಂದರೆ ಇಲ್ಲ. ಸೊ ಎಲ್ಲರ ಹಾರ್ಮೋನಿಂದ ತೊಂದರೆ ಆಗ್ತಿರೋದಲ್ಲ, ನಮ್ಮ ಮೆದುಳಿನ ಸೆನ್ಸಿಟಿವಿಟಿಯಿಂದ. ಯಾಕಂದರೆ ಕೆಲವರು ಹೆಣ್ಣು ಮಕ್ಕಳು ನೀವು ನೋಡ್ತಾ ಇರ್ಬೋದು, ಕೆಲವ್ರ ಸ್ವಭಾವ ತುಂಬ ಟಫ್ ಇರ್ತಾರೆ. ಹೌದಾ, ನಾನು ಜನರಲಿ ಸ್ಪೀಕ್ ಮಾಡೋದಾದ್ರೆ ಇದ್ರ ಬಗ್ಗೆ ಅಂತಲ್ಲ. ಸೊ ಅವರು ಏನೇ ತೊಂದರೆ ಬಂದರೂ ಫೇಸ್ ಮಾಡುವಂಥ ರೆಸಿಲಿಯನ್ಸ್ ಜಾಸ್ತಿ ಇರುತ್ತೆ, ತಾಳ್ಮೆ ಶಕ್ತಿ ಜಾಸ್ತಿ ಇರುತ್ತೆ. ಕೆಲವರು ತುಂಬ ಸೂಕ್ಷ್ಮ ಇರ್ತಾರೆ, ಅದು ಸ್ವಭಾವ. ಇದು ಮೆದುಳಲ್ಲೂ ಹಾಗೆ ಕೆಲವೊಂದು ನಾವು ರೆಸೆಪ್ಟರ್ಸ್ ಅಂತ ಏನು ಹೇಳ್ತೀವಿ, ಈ ಹಾರ್ಮೋನ್ಸ್ ಎಲ್ಲಿ ಹೋಗಿ ಕೆಲಸ ಮಾಡಬೇಕಲ್ವಾ, ಅದು ಆ ಜಾಗಕ್ಕೆ ರೆಸೆಪ್ಟರ್ ಅಂತ ಹೇಳ್ತೀವಿ. ಆ ರೆಸೆಪ್ಟರ್ ಸೆನ್ಸಿಟಿವಿಟಿ ತುಂಬ ಇದೆ ಅಂತ ಹೇಳ್ತಾರೆ. ಅಂದರೆ ಸಣ್ಣ ಏರುಪೇರು ಆದ್ರೂ ಆವಾಗ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ ಅಂದಲ್ಲಿ ಅದು ನಮ್ಮ ಖುಷಿ ಕೊಡುವ ಹಾರ್ಮೋನ್ ಅಥವಾ ನಮ್ಮ ಆತಂಕ ಕಡಿಮೆ ಮಾಡುವ ಹಾರ್ಮೋನ್ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಇವಾಗ ನೀವು 2 ಹಾರ್ಮೋನ್ ಇದೆ ನಮ್ಮಲ್ಲಿ, ಒಂದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್. ಇದು ಹೆಂಗಸಲ್ಲಿರುವ ಹಾರ್ಮೋನ್, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರಾನ್. ಈಸ್ಟ್ರೋಜನ್ ಏನಂತೀವಿ ನಾವು ಮೂಡ್ ಬೂಸ್ಟರ್ ಅಂತ ಹೇಳ್ತೀವಿ. ಸೊ ನೀವು ಯಾವಾಗಲೂ 13th to 14th ಡೇ ಇದೆಯಲ್ವಾ, ಯಾವ ಓವ್ಯುಲೇಷನ್ ಆಗುತ್ತೆ
ಆವಾಗ ಎಲ್ಲ ಹೆಂಗಸರು ಮೂಡಲ್ಲಿ ಸ್ವಲ್ಪ ನೀವು ಅಪ್ಲಿಫ್ಟ್ಮೆಂಟ್ ನೋಡ್ತೀರಾ, ಸ್ವಲ್ಪ ಖುಷಿಯಲ್ಲಿರ್ತಾರೆ, ಎಲ್ಲದು ಚೆನ್ನಾಗಿ ಅನಿಸ್ತಾ ಇರುತ್ತೆ, ಜಗಳ ಕಡಿಮೆ ಮನೆಯಲ್ಲಿ. ಸೊ ಇದು ಯಾಕೆ ಆಗ್ತದೆ ಅಂದರೆ ಅವಾಗ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಅನ್ನೋದು ಪೀಕ್ ಲೆವೆಲ್ಸ್ ಅಲ್ಲಿ ಇರುತ್ತೆ. ಸೊ ಈಸ್ಟ್ರೋಜನ್ ಏನಿದೆ ಅದು ಡೈರೆಕ್ಟ್ಲಿ ಸೆರೋಟೋನಿನ್ ಮತ್ತೆ ಡೋಪಮಿನ್ ಆಕ್ಟಿವೇಟ್ ಮಾಡುತ್ತೆ. ಸೊ ಇದು ನಮಗೆ ಖುಷಿ ಕೊಡುವಂತ ಹಾರ್ಮೋನ್ಸ್, ರಿಲ್ಯಾಕ್ಸ್ ಮಾಡುವಂತ ಹಾರ್ಮೋನ್ಸ್. ಅದೇ ಪ್ರೊಜೆಸ್ಟರಾನ್ ಅದು ನಮ್ಮ ಗಾಬಾ ಅಂತ ಒಂದು ಹಾರ್ಮೋನ್ ಇದೆ, ಅದು ನಮ್ಮ ಆಂಗ್ಸೈಟಿ ಲೆವೆಲ್ಸ್ ನ ಕಡಿಮೆ ಮಾಡುತ್ತೆ, ತುಂಬಾ ಕಡಿಮೆ ಮಾಡುತ್ತೆ, ಮತ್ತೆ ನಮ್ಮ ಕಾಗ್ನಿಷನ್ ನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಆ ಹಾರ್ಮೋನ್ ನಮ್ಮ ಆಂಗ್ಸೈಟಿ ಲೆವೆಲ್ ಕಡಿಮೆ ಮಾಡುವಂತ ಹಾರ್ಮೋನ್ ಅದು. ಇದು ಏನಾಗುತ್ತೆ 2 weeks ಆದ್ಮೇಲೆ, ಪೀರಿಯಡ್ ಸ್ಟಾರ್ಟ್ ಆಗಿ 2 weeks ಆದ್ಮೇಲೆ ಸಡನ್ ಆಗಿ ನಿಧಾನ ಡ್ರಾಪ್ ಆಗ್ತಾ ಬರುತ್ತೆ. ಲಾಸ್ಟ್ 1 week ಹತ್ರ ಬರ್ಬೇಕಾದ್ರಂತೂ ಸಡನ್ ಡ್ರಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ರಿಸೆಪ್ಟರ್ಸ್ ಇದಕ್ಕೆ ಅಡ್ಜಸ್ಟ್ ಆಗಿರುವಂತದ್ದು ಸಡನ್ ಡ್ರಾಪ್ ಆದಲ್ಲಿ ಅದಕ್ಕೆ ಸೆರೋಟೋನಿನ್ ಮತ್ತೆ ಡೋಪಮಿನ್ ಮತ್ತೆ ಗಾಬಾ ಏನ್ ಹೇಳಿದೆ, ಖುಷಿ ಕೊಡೋ ಹಾರ್ಮೋನ್ ಮತ್ತೆ ಆತಂಕ ಕಡಿಮೆ ಮಾಡೋ ಹಾರ್ಮೋನ್ ಅಂತದ್ದು ಅದು ಸಡನ್ ಆಗಿ ಲೋ ಆಗ್ಬಿಡುತ್ತೆ. ಆದ್ದರಿಂದ ಯಾರ್ಯಾರು ಸೆನ್ಸಿಟಿವ್ ಜಾಸ್ತಿ ಇದಾರೆ, ಈ ರಿಸೆಪ್ಟರ್ ಸೆನ್ಸಿಟಿವ್ ಜಾಸ್ತಿ ಇದೆ, ಅವರಿಗೆ ತುಂಬಾ ತೀವ್ರತೆಯಲ್ಲಿ ತೊಂದರೆ ಆಗುವಂಥದ್ದು. ಮನೇಲಾಗೋ ಜಗಳಕ್ಕೂ ಹಾರ್ಮೋನ್ಗೂ ಲಿಂಕ್ ಇದೆ ಅಂತ ಇದೆ, ಹಾರ್ಮೋನ್ಸ್ ಇಂದ ನನ್ ತೊಂದರೆ ಇಲ್ಲ ಅಂತ ಹೇಳಿ. ಆಯ್ತು ಡಾಕ್ಟರ್ ಶಶಾಂಕ್, ಈಗ ಈ ಪ್ರೀ ಮೆನ್ಸ್ಟ್ರುಯಲ್ ಡಿಸ್ಫೋರಿಕ್ ಅಸ್ವಸ್ಥತೆಗೆ ಏನು ಚಿಕಿತ್ಸೆ ಲಭ್ಯವಿದೆ, ಏನೆಲ್ಲ ಮಾತ್ರೆಗಳನ್ನ ಕೊಡ್ತೀರಾ, ಹಾಗೆ ನಮ್ಮ ಜೀವನ ಶೈಲಿ ನಿರ್ವಹಣೆ ಕೂಡ ಇದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತಾ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ. ಓಕೆ, ಸೊ ಜೀವನ ಶೈಲಿಯಲ್ಲಿ ನಾವು ಮಾಡ್ಬೋದು. ಯಾಕಂದ್ರೆ ಈಗ ನೋಡಿ, ಕೆಲವರಿಗೆ ನಾನು ಹೇಳಿದಾಗೆ PMDD ಫುಲ್ ಸಿಂಪ್ಟಮ್ಸ್ ಇರೋದಿಲ್ಲ ಕೆಲವರಿಗೆ, ಆದ್ರೆ PMS ಅಷ್ಟು ಕಡಿಮೆ ಸಿಂಪ್ಟಮ್ಸ್ ಇರೋದಿಲ್ಲ, ಮಧ್ಯದಲ್ಲಿ ಇರ್ತಾರೆ. ಸೊ ಅವ್ರಿಗೆ ಆದಷ್ಟು ಡಿಫಿಕಲ್ಟ್ ಪೀರಿಯಡ್ಸ್ ಆಗ್ತಾ ಇರುತ್ತೆ. ಅಂಥವ್ರಲ್ಲಿ ಅವ್ರು ಟ್ಯಾಬ್ಲೆಟ್ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ ಅಂದವ್ರು ಏನು ಮಾಡ್ಬೋದು ಅಂದರೆ, ಫಸ್ಟ್ ನಮ್ದು ಕೆಫೀನ್, ಕಾಫಿ ಇಂಟೇಕ್ ಸ್ವಲ್ಪ ಕಡಿಮೆ ಮಾಡಿ, ಆಮೇಲೆ ನಾವು ಡಿಹೈಡ್ರೇಷನ್ ಇದನ್ನ ಅವಾಯ್ಡ್ ಮಾಡಬೇಕು, ಆದಷ್ಟು ವಾಟರ್ ಕುಡಿಬೇಕು. ಏರೋಬಿಕ್ ಎಕ್ಸಸೈಸಸ್ ವೆರಿ ಇಂಪಾರ್ಟೆಂಟ್. ಏರೋಬಿಕ್ ಎಕ್ಸಸೈಸಸ್ ಇಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಡೀಪ್ ಬ್ರೀತಿಂಗ್ಸ್ ಇರುತ್ತೆ ಅದರೊಳಗೆ, ಸೊ ಮೋರ್ ಅಮೌಂಟ್ ಆಫ್ ಆಕ್ಸಿಜನ್ ಈಸ್ ಡೆಲಿವರ್ಡ್. ಸೊ ನಮ್ಮ ರಿದಮ್ ಒಂದೊಂದು ಮೇಂಟೈನ್ ಆಗುತ್ತೆ. ಸೊ ಯಾವುದೇ ಒಂದು ಸೈಕ್ಲಿಕಲ್ ಅಂತ ಬಂದಲ್ಲಿ ಅದು ರಿದಮ್ ಬೇಸ್ಡ್. ಸೊ ಅದಕ್ಕೆ ನಮ್ಮ ದೈನಿಂದ ರಿದಮ್ ಅನ್ನ ನಾವು ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ರೆ ಈ ಸೈಕ್ಲಿಕಲ್ ಚೇಂಜಸ್ ಏನು ಹಾರ್ಮೋನ್ಸ್ ಇದೆಯಲ್ಲ ಅದು ಜಾಸ್ತಿ ಎಫೆಕ್ಟ್ ಬೀಳಲ್ಲ. ಸೊ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀವಿ, ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀವಿ, ಎಷ್ಟು ಗಂಟೆಗೆ ಊಟ ಸ್ಪೇಸ್ ಮಾಡ್ತೀವಿ, ಹಾಗೆ ಎಷ್ಟು ಗಂಟೆಗೆ ನಾವು ಎಕ್ಸಸೈಸ್ ಮಾಡ್ತೀವಿ, ಎಷ್ಟು ಟೈಮ್ ನಾವು ಧ್ಯಾನಕ್ಕೆ ಟೈಮ್ ಕೊಡ್ತೀವಿ, ಇದೆಲ್ಲ ಒಬ್ರು ಮನುಷ್ಯರಲ್ಲಿ ಫಿಕ್ಸ್ಡ್ ಇದೆ ಅಂತ ಹೇಳಿದ್ರೆ ಸೈಕ್ಲಿಕಲ್ ತೊಂದರೆ ಏನೇನಾಗ್ತದೆ ಅದರಿಂದ ಪ್ರಭಾವ ಬೀಳೋದು ಕಡಿಮೆ ಆಗ್ತದೆ. ಒಂದು ಇನ್ನೊಂದು ಏನೇ ಒಂದು ಚಟಗಳಿರ್ಬೋದು, ತಂಬಾಕಿನ ಚಟ, ಆಲ್ಕೋಹಾಲ್ ಚಟ, ಈಗ ಹೆಣ್ಮಕ್ಳಲ್ಲೂ ನೋಡ್ತೀವಿ ನಾವು. ಇದು ಇರೋದ್ರಿಂದನೂ ನಮ್ಮ ಸೈಕ್ಲಿಕಲ್ ಚೇಂಜಸ್ ಇಂದ ಅದು ಜಾಸ್ತಿ ಇನ್ನೂ ತೀವ್ರತೆಗಳನ್ನು ಕಂಡುಕೊಂಡಿರ್ತವೆ. ಇನ್ನೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಲ್ಲಿ ಶುಗರ್, ಫ್ಯಾಟಿ ಫುಡ್ ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಡೈರೆಕ್ಟ್ಲಿ ಹಾರ್ಮೋನ್ಸ್ ನ ಇನ್ವಾಲ್ವ್ ಮಾಡುತ್ತೆ. ಸೊ ಸಡನ್ ಕಾರ್ಟಿಸಾಲ್ಸ್ ಲೆವೆಲ್ ಸ್ಪೈಕ್ಸ್ ನೋಡ್ತೀವಿ, ಇನ್ಸುಲಿನ್ ಲೆವೆಲ್ ಸ್ಪೈಕ್ಸ್ ನೋಡ್ತೀವಿ. ಈ ತರ ಆದಲ್ಲಿ ಅಗೇನ್ ನಮ್ಮ ಹಾರ್ಮೋನಿಗೆ ಇದರಿಂದ ಪ್ರಭಾವ ಬೀಳುತ್ತೆ. ಆಮೇಲೆ ಲೇಟ್ ನೈಟ್ ಸ್ಲೀಪಿಂಗ್, ಇನ್ಕ್ರೀಸ್ ಸ್ಕ್ರೀನ್ ಟೈಮ್, ಇದರಿಂದ ನಮ್ಮ ಸರ್ಕ್ಯಾಡಿಯನ್ ರಿದಮ್ ಚೇಂಜಸ್ ಆಗುತ್ತೆ. ಇಂಟರ್ನ್ ಅಗೇನ್ ಕಾರ್ಟಿಸಾಲ್ ರಿದಮ್ಸ್ ಚೇಂಜ್ ಆಗುತ್ತೆ, ಅದರಿಂದ ಮತ್ತೆ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್ ಲೆವೆಲ್ಸ್ ಚೇಂಜಸ್ ಆಗುತ್ತೆ. ಸೊ ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮುಖ್ಯ. ಈಗ ನೀವು ಕೇಳಿದಾಗೆ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ 2 ವಿಧಾನ ಇದೆ. ಒಂದು ವಿಧಾನ ಹೇಗೆ ಅಂತ ಹೇಳಿದ್ರೆ, ಈ ಕೊನೆ 2 ವಾರದಲ್ಲಿ ತೊಂದರೆ ಆಗೋದಲ್ವಾ, ಸೊ ಜಸ್ಟ್ 2 ವಾರಕ್ಕೋಸ್ಕರ ಅಷ್ಟೇ ನಾವು ಆಂಟಿ ಡಿಪ್ರೆಸೆಂಟ್ಸ್ ಅನ್ನೋಂಥದ್ದು ಕೊಡ್ತೇವೆ. ಅಂದ್ರೆ ಸೆರೋಟೋನಿನ್ ಲಿಫ್ಟ್ ಮಾಡೋದು. ಸೊ ಹೊರಗಡೆಯಿಂದ ನಾವು ಸ್ವಲ್ಪ ಸಪೋರ್ಟ್ ಕೊಟ್ಟಾಗೆ ಅದು ಜಸ್ಟ್ 2 weeks ತಗೊಂಡು ಪೀರಿಯಡ್ಸ್ ಅದು ಕೂಡ ಸ್ಟಾಪ್ ಮಾಡ್ಬೋದು. ಇನ್ನು ಕೆಲವರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಅವರಿಗೆ ಅದು ಆನ್ ಆ್ಯಂಡ್ ಆಫ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಟ್ರೀಟ್ಮೆಂಟ್ SSRIs ತಗೊಂಡ್ರೆ ತುಂಬಾ ಜನರಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡಿದೆ, ವೆರಿ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ಸ್ ಕಂಡಿದೆ. ಇನ್ನು ಕೆಲವರಲ್ಲಿ ಏನು ಮಾಡ್ತೀವಿ ಅಂದರೆ, ನನಗೆ ಬೇಡ ಸರ್, ನಮಗೆ ಸೆರೋಟೋನಿನ್ ಇದು ಬೇಡ, ಅಥವಾ ಮೋಸ್ಟ್ಲಿ ಅವರು ಮೂಡ್ ಸಿಂಪ್ಟಮ್ಸ್ ಜಸ್ಟ್ ಹಾರ್ಮೋನ್ಸಿಗೆ ರಿಲೇಟೆಡ್ ಆಗಿದ್ದರೆ ಅವರಲ್ಲಿ ನಾವು ಬರ್ತ್ ಕಂಟ್ರೋಲ್ ಪಿಲ್ಸ್ ಇರುತ್ತಲ್ವ, ಸೊ ಕೆಲವರೆಲ್ಲ ರೆಗ್ಯುಲರ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ, OCPs ಅಂತ. ಇದೇನು ಮಾಡುತ್ತೆ ಅಂದರೆ ಎಕ್ಸ್ಟರ್ನಲಿ ಹಾರ್ಮೋನ್ನ ಮಾಡ್ಯುಲೇಟ್ ಮಾಡುತ್ತೆ. ಸೊ ಕಾನ್ಸ್ಟೆಂಟ್ ಲೆವೆಲ್ ಆಫ್ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಇರುತ್ತೆ. ಸೊ ಆ ಹಂತದಲ್ಲಿ ಇಟ್ ವಿಲ್ ಹೆಲ್ಪ್ ಡುವಲಿ, ಏಕ್ ತೀರ್ ದೋ ನಿಶಾನ ಅಂತ ಹೇಳ್ತಾರಲ್ಲ. ಈಗ ಒಂದು ನಿಮ್ಮ ಪ್ರೆಗ್ನೆನ್ಸಿನ ಅಕಸ್ಮಾತ್ ನೀವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಯಂಗ್ ಇದ್ದೀರಾ, ಅಥವಾ ಆಗ್ಲೇ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂಡ್ ಯು ವಾಂಟ್ ಟು ರಿಮೈನ್ ನಾಟ್ ಫರ್ಟೈಲ್, ಆ ಟೈಮಲ್ಲಿ ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿದ್ರೆ ಬೋತ್ ನಿಮ್ಮ ಮೆಂಟಲ್ ಹೆಲ್ತ್ಗೂ ಒಳ್ಳೇದು. ಡಾಕ್ಟರ್, ಇದರಿಂದ ಅವರ ಋತುಚಕ್ರಕ್ಕೆ ಏನು ಸಮಸ್ಯೆ ಆಗಲ್ವಾ? ಈ ಋತುಚಕ್ರಕ್ಕೆ ನೀವು OCP ಪಿಲ್ಸ್ ತಗೊಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ ಒಳ್ಳೇದು. ಸೊ ಯಾರು ಋತುಚಕ್ರದೊಳಗೆ ತೊಂದರೆಗಳಿರ್ತಲ್ಲ ಅವರಿಗೆ ಆಕ್ಚುಲಿ OCP ಒನ್ ಆಫ್ ದ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ, ಟು ರೆಗ್ಯುಲರೈಸ್ ಯುವರ್ ಪೀರಿಯಡ್ಸ್. ಕೆಲವರಿಗೆ ಮುಟ್ಟು 2 ತಿಂಗಳು ಬಿಟ್ಟು ಬರುತ್ತೆ, 3 ತಿಂಗಳು ಬಿಟ್ಟು ಬರುತ್ತೆ, ಕೆಲವರು 15 ದಿನಕ್ಕೆ ಬರುತ್ತೆ, ಆಮೇಲೆ ತುಂಬಾ ಪೇನ್ ಇರುತ್ತೆ, ಕೆಲವರಿಗೆ ಬಂದಲ್ಲಿ ಗಟ್ಟಿ ಕ್ಲಾಟ್ಸ್ ಹೋಗ್ತಾ ಇರುತ್ತೆ. ಇಂಥವರಲ್ಲಿ ಫಸ್ಟ್ ಅವ್ರ ಹಾರ್ಮೋನ್ ಥೆರಪಿ ಪ್ಲಾನ್ ಮಾಡ್ತಿದ್ರೆ OCPs ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ರೆಗ್ಯುಲರೈಸ್ ಆಗುತ್ತೆ ಪೀರಿಯಡ್ಸ್. ಆಮೇಲೆ ನಿಮಗೆ ಕ್ಯಾನ್ಸರ್ ಆಗುವಂಥದ್ದು ಏನು ಹೇಳ್ತೀವಿ, ಬ್ರೆಸ್ಟ್ ಕ್ಯಾನ್ಸರ್ ಆಗುವಂತ ಇನ್ಸಿಡೆನ್ಸ್ ಕಡಿಮೆ ಆಕ್ಚುಲಿ OCPs ರಿಸರ್ಚ್ ಪ್ರಕಾರ. ಅದೇ ತರ ಅದಕ್ಕೆ ಸೈಡ್
ಎಫೆಕ್ಟ್ಸ್ ಇದಾವೆ. ಅದು ಬೇಸ್ಡ್ ಅಪಾನ್ ಪೇಷಂಟ್ ಪ್ರೊಫೈಲ್. ಕೆಲವರಿಗೆ ವೇಟ್ ಗೇನ್ಸ್ ಇರುತ್ತೆ, ಕೆಲವರಿಗೆ ಪಿಂಪಲ್ ಫ್ಲೇರ್ ಅಪ್ ಆಗುವಂಥದ್ದು ಇರುತ್ತೆ, ಬಟ್ ಎಲ್ಲರಿಗೂ ಆಗಲ್ಲ. ಡಾಕ್ಟರ್, ಇಷ್ಟೊತ್ತು ನಾವು ಹದಿಹರೆಯದ ಹೆಣ್ಣು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಿದ್ವಿ. ಈಗ ಗರ್ಭಾವಸ್ಥೆಯಲ್ಲಿರುವ ಮಹಿಳೆಯರ ಬಗ್ಗೆ ಮಾತನಾಡೋದಾದ್ರೆ ಅವರಲ್ಲಿ ಈ ಮಾನಸಿಕ ಅಸ್ವಸ್ಥತೆಗಳು ಎಷ್ಟು ಸಹಜ ಡಾಕ್ಟರ್? ಹಾಗೆ ಅವರ ದೈಹಿಕ ಆರೋಗ್ಯದ ಒಟ್ಟಿಗೆ ಅವರ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಳೋದು ಹೇಗೆ ಮುಖ್ಯ ಆಗುತ್ತೆ? ಪ್ರೆಗ್ನೆಂಟ್ ವುಮೆನ್ ಅಂತ ಬಂದಲ್ಲಿ 3 ಥರದ ತೊಂದರೆಗಳನ್ನ ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಒಂದೇನಂತ ಹೇಳಿದ್ರೆ ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಇದು 80% ಆಫ್ ದ ವುಮೆನ್ ಅಲ್ಲಿ ಆಗುತ್ತೆ. ಅದು ಫಸ್ಟ್ ಟೈಮ್ ಮದರ್ಸ್ ಯಾರು ಇರ್ತಾರೋ ಅವ್ರಿಗೆ 80% ಟೈಮ್ ಇದಾಗೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಇದು ಆಲ್ಮೋಸ್ಟ್ 10 to 20% ವುಮೆನ್ ಅಲ್ಲಿ ಮುಂಚೆ ನೋಡ್ತಾ ಇದ್ವಿ, ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತೇಳಿ, ಇದು ಸ್ವಲ್ಪ ರೇರ್. ಡಿಪ್ರೆಷನ್ ಕಂಪೇರ್ ಮಾಡಿದಷ್ಟು ಇದು ರೇರ್. ಫಸ್ಟು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಸೊ ಎಸ್ಪೆಷಲಿ ಫಸ್ಟ್ ಮಗು ಆಗಿದ್ದ ನೆಕ್ಸ್ಟ್ ಡೇ ಏನಾಗುತ್ತೆ, ನಾನು ನಿಮಗೆ ಹೇಳಿದೆ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ತುಂಬಾ ಮುಖ್ಯ ಅಂತ. ನಮ್ಮ ಹೆಂಗಸರ ಮೆದುಳಿನ ಚಟುವಟಿಕೆಗಳಿಗೆ ಮುಖ್ಯ. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೊಜೆಸ್ಟೆರಾನ್ ಅಂತ ಅಂಶ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ನಮ್ಮ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡ್ತಾ ಇರುತ್ತೆ. ಈಗ ಡೆಲಿವರಿ ಆದ್ರೂ ಕೂಡ ಅದ್ರ ಕೆಲಸ ಇಲ್ಲ. ಸೊ ಸಡನ್ ಡಿಪ್. ಸೊ ಅವಾಗ ಈಸ್ಟ್ರೋಜನು ಇಲ್ಲ, ಪ್ರೊಜೆಸ್ಟೆರಾನು ಇಲ್ಲ. ಅವಾಗ ಏನಾಯ್ತು, ಏನು ಹಾರ್ಮೋನ್ಸ್ ಇದ್ದು ಏನು ಸಪೋರ್ಟ್ ಮಾಡ್ತಾ ಇತ್ತು ನಿಮಗೆ ನಿಮ್ಮ ಮೆಂಟಲ್ ಹೆಲ್ತ್, ಅದು ಒಂದೇ ಸರಿ ಕುಗ್ತು. ಆದ್ರೂ ಕೂಡ ಏನಾಗುತ್ತೆ, ಮಗು ಹುಟ್ಟರು ಕೂಡಲೇ ನೀವು ನೋಡಿರ್ಬೋದು ತಾಯಿಗಳು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇರ್ತಾರೆ, ಅಳ್ತಾ ಇರ್ತಾರೆ, ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತಾ ಇರ್ತಾರೆ. ಮಗು ಎಲ್ಲೋಯ್ತು ಅಂತ ಸ್ವಲ್ಪ ಬೇಗ ಆತಂಕ ಪಡ್ಕೊಳ್ತಾ ಇರ್ತಾರೆ, ಸ್ವಲ್ಪ ಕಿರಿಕಿರಿಯಲ್ಲಿ ಇರ್ತಾರೆ, ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ. ಕೆಲವೊಂದ್ಸರಿ ನೀವು ನೋಡ್ಬೋದು ತುಂಬಾ ಸುಸ್ತು ಕಾಣಿಸ್ತಾ ಇರ್ತಾರೆ ನೋಡಿದಲ್ಲಿ. ಅದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಇದು ಏನಂತ ಹೇಳಿದ್ರೆ ಜಾಸ್ತಿ ಹೊತ್ತು ಇರೋದಿಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗಲ್ಲ. ಜಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಇದ್ರೆ ಸಾಕು. ಇದು 1, 3rd, 4th, 5th ಡೇ ಇಂದ ಸ್ಟಾರ್ಟ್ ಆದ್ರೆ ಪೀಕ್ ಆಗೋದು 7th ಡೇ, 10th ಡೇ, 11th, 12th ಡೇ ಒಳಗೆ ಕಡಿಮೆ ಆಗ್ಬೇಕು ಪೋಸ್ಟ್ ಡೆಲಿವರಿ. ಆಯ್ತಾ, ಇದಕ್ಕಿಂತ ಟ್ರೀಟ್ಮೆಂಟ್ ಬೇಡ. ಅದೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಹೇಳ್ತೀವಿ, ಇದು ಫಸ್ಟ್ 1 year ಒಳಗೆ ಯಾವಾಗ ಬೇಕಾದ್ರೂ ಬರ್ಬೋದು ಮಗು ಹುಟ್ಟಾದ್ಮೇಲೆ. ಇದು ರಿಯಲ್ ಆಗಿ ತೀವ್ರವಾದ ತೊಂದರೆ. ಇದರಲ್ಲಿ ಲೋ ಮೂಡ್, ಸಿಕ್ಕಾಬಟ್ಟೆ ಬೇಜಾರು. ನಾವೇನು ಹೇಳಿದೆ ಖಿನ್ನತೆ ಬಗ್ಗೆ, ಮಗುವಿನ ಮೇಲೆ ನಾನು ನೋಡ್ಕೊಳ್ಬೇಕು, ಅವ್ರಿಗೆ ಕುಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಆ ಶಕ್ತಿ ಬರ್ತಾ ಇರಲ್ಲ ಅವರಿಗೆ. ಮಗು ನೋಡಿದ್ರೆ ಬೇಜಾರಾಗೋದು, ಕೆಟ್ಟ ವಿಚಾರಗಳು ಬರ್ತದೆ. ಅಯ್ಯೋ ನನ್ನ ಮಗುಗೆ ಏನಾರು ಆದರೆ, ಇನ್ಫೆಕ್ಷನ್ ಆದರೆ. ಸೊ ಮಗು ರಿಲೇಟೆಡ್ ವರೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಂಗೆ ಜೀವನನೇ ಬೇಡ ಅನ್ಸ್ಬಿಡೋದು, ಈ ಮಗು ನೋಡ್ಕೊಳಕ್ ಆಗಲ್ಲೇನೋ ಅಂತೇಳಿ ಅನ್ಸ್ಬಿಡೋದು. ಆಮೇಲೆ ಎಕ್ಸೆಸಿವ್ ಅದ್ರ ಬಗ್ಗೆ ಕೇರ್ ಮಾಡ್ಕೊಳ್ಳೋದು, ಇಲ್ಲ ನೀವು ಮುಟ್ಬೇಡಿ ನಾವು ಮುಟ್ಬೇಡಿ ಅನ್ಕೊಳ್ಳೋ, ಅದ್ರ ಜೊತೆನೇ ಇರುವಂಥದ್ದು. ಸೊ ಈ ಥರ ತೊಂದರೆಗಳು, ನಿದ್ರೆ ತೊಂದರೆಗಳು. ಹೇಗೋ ಮಗು ಫಸ್ಟ್ ಹುಟ್ಟದಲ್ಲಿ, ಈಗ ಫಸ್ಟ್ ಮಗು ಅಂತ ಹೇಳಿದ್ರೆ ಅವ್ರ ನಿದ್ರೆ ಹೆಂಗೋ ತೊಂದರೆ ಇದ್ದೇ ಇರ್ತದೆ. ಯಾಕಂದ್ರೆ ಮಗು ಇಡೀ ರಾತ್ರಿ ಫುಲ್ ಎಚ್ಚರ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಪ್ಲಸ್ ಅವ್ರಿಗೆ ಯಾವಾಗ ಸ್ಲೀಪ್ ಆಗ್ಬೇಕು ಇರುತ್ತೋ, ಯಾವಾಗ ಮಗು ಮಲ್ಕೊಂಡಿರುತ್ತೆ ಅವಾಗ್ಲೂ ಮಲ್ಗ್ಲಿಕ್ಕೆ ಆಗಲ್ಲ ಇವರಿಗೆ. ಸೊ ಅಂಥದ್ದು ತುಂಬಾ ಸ್ವಲ್ಪ ತೊಂದರೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಯಾಕೆ ಮುಖ್ಯ ಅಂದ್ರೆ, ನಾವು ಮಗು ಕೊಡುವಂತ ಆ ಆರೈಕೆ ಇದೆಯಲ್ಲ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಮುಖ್ಯ. ಆ ತಿಂಗಳಲ್ಲಿ ನಾವೇನಾದ್ರೂ ಮಿಸ್ ಮಾಡಿಬಿಟ್ವಿ ಅಂತ ತಿಳ್ಕೊಂಡ್ರೆ ಮಗುವಿನ ಮುಂದಿನ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಮಾನಸಿಕ ತೊಂದರೆ ಆಗಿರಲಿ, ದೈಹಿಕ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕಂದ್ರೆ ನಾವು ಬಾಂಡಿಂಗ್ ಅಂತ ಹೇಳ್ತೀವಿ, ಆ ಬಾಂಡಿಂಗ್ ಈ ಟೈಮಲ್ಲಿ ಆಗುವಂಥದ್ದು. ಸೊ ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂದ್ರೆ ಏನಂದ್ರೆ, ಇದು ಸ್ವಲ್ಪ ವಿಪರೀತವಾದ ತೊಂದರೆ. ಡಿಪ್ರೆಷನ್ಗಿಂತ ಉಲ್ಟಾ, ಸಿಟ್ಟು, ಸಿಕ್ಕಾಪಟ್ಟೆ ಸಿಟ್ಟು, ಯಾರ ಹತ್ರನೂ ಮಾತಾಡ್ಸಲ್ಲ. ಮಗು ಅಂದ್ರೆ ನನ್ನ ಮಗುನೇ ಅಲ್ಲ, ಈ ಮಗು ಬಂದದಿಂದ ಏನೋ ತೊಂದರೆ ಆಗಿರಬೇಕು, ಈ ಮಗು ಹುಟ್ಟಿದಾಗಿಂದ ನನಗೇನಾದ್ರು ತೊಂದರೆ ಆಗಬಹುದು, ಇದು ಮಾಟ ಮಂತ್ರ ಆಗಿ ಹುಟ್ಟಿರುವಂಥ ಮಗು, ಅಥವಾ ಈ ಥರ ಸಂಶಯಗಳು ಮಗು ಮೇಲೆ ಸಿಟ್ಟು, ಮಗು ಮೇಲೆ ನೆಗ್ಲೆಕ್ಟ್, ಹಾಲು ಕುಡಿಸಲ್ಲ, ಮಗುಗೆ ಹೊಡಿಲಿಕ್ಕೆ ನೋಡೋದು, ಏನಾದ್ರು ಮಾಡ್ಲಿಕ್ಕೆ ನೋಡೋದು, ಈ ಥರ ತೊಂದರೆನೂ ಆಗ್ಬೋದು. ಇದು ಆಗುವುದು ಹಾರ್ಮೋನ್ನ ವ್ಯತ್ಯಾಸದಿಂದಲೇ. ಇದರಿಂದನೂ ಮಗುವಿಗೆ ಸ್ವಲ್ಪ ಜಾಸ್ತಿ ರಿಸ್ಕ್ ಇದೆ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಲ್ಲಿ. ಯಾಕಂದ್ರೆ ಅವರು ಸೈಕೋಟಿಕ್ ಫೀಚರ್ ಇರೋದ್ರಿಂದ, ಅಂದ್ರೆ ಸಿಟ್ಟಿನ ಫೀಚರ್ಸ್ ಇಂದ ಇರೋದ್ರಿಂದ ಮಗುವಿನ ಆರೋಗ್ಯಕ್ಕೆ ಆರೈಕೆಯಲ್ಲಿ ಸ್ವಲ್ಪ ಜಾಸ್ತಿನೇ ತೊಂದರೆಯನ್ನು ಕಾಣಿಸ್ಕೊಳ್ತೀವಿ. ಈ ತೊಂದರೆಗಳನ್ನು ಕೂಡ ನಾವು ಸಣ್ಣವಾದ ಟ್ರೀಟ್ಮೆಂಟ್ ಒಳಗೆ ಸರಿ ಮಾಡ್ಬೋದು. ಆದ್ರೆ ಕೆಲವರು ಮತ್ತೆ ದೇವ್ರ ದಿಂಡ ಅಂತಾನೆ ಕರ್ಕೊಂಡು ಹೋಗೋದು ಇದಾದ್ಮೇಲೆ. ಯಾಕಂದ್ರೆ ಮಗು ಆದ್ರ ಮೇಲೆ ಮತ್ತೆ ಸೂತಿಗ ಅಂತ ನಾವು ಅಂದ್ಕೊಂಡಿರ್ತೀವಿ, ಏನೋ ಸರಿ ಆಗ್ಲಿಲ್ಲ, ನಾವು ಮಾಡಿದ ರೀತಿ ರಿವಾಜ್ ಸರಿ ಆಗ್ಲಿಲ್ಲ ಅಂತ ಮತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಆದ್ರೆ ಅಷ್ಟರೊಳಗೆ ನಮ್ದು ಕ್ರಿಟಿಕಲ್ ಟೈಮ್ ಮುಗಿದೋಗ್ಬಿಟ್ಟಿರುತ್ತೆ. ಡಾಕ್ಟರ್ ಶಶಾಂಕ್, ಇನ್ನೊಂದು, ಈ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಮತ್ತೆ ಪ್ರಸವಾನಂತರದ ಖಿನ್ನತೆ ಒಂದೇನಾ ಅಥವಾ ಹೇಗೆ? ಇಲ್ಲ, ನಾನು ಹೇಗೆ ಹೇಳ್ತೀನಿ, ಡಿಪ್ರೆಷನ್ ಅಂತ ಹೇಳಿದ್ರೆ ಏನ್ ಬಂತು, ತಾಯಿ ಅನ್ನೋರು ಅಳ್ತಾ ಇರ್ತಾರೆ, ಬೇಜಾರಲ್ಲಿ ಇರ್ತಾರೆ, ಇಂಟ್ರೆಸ್ಟ್ ಇಲ್ಲ ಏನೋ ಮಾಡ್ಲಿಕ್ಕೆ, ಮಗುವಿನ ಮೇಲೆ ತೀವ್ರವಾದ ಆರೈಕೆ ಇರುತ್ತೆ, ಆಮೇಲೆ ನೋಡ್ಕೊಳ್ಬೇಕು ಅಂತ ಇರುತ್ತೆ, ಆದ್ರೆ ಆ ಶಕ್ತಿ ಇರುವುದಿಲ್ಲ ಅವರಿಗೆ. ಸೊ ಅದರಿಂದ ಮಗುಗೆ ಹಾರ್ಮ್ ಆಗುವಂತ ಚಾನ್ಸಸ್ ಇರುವುದಿಲ್ಲ. ಅವ್ರಿಗೆ ಅವರೇ ಹಾರ್ಮ್ ಮಾಡ್ಕೊಳ್ಳುವ ಅಂತ ನೋಡ್ಕೊಂತ ಇರ್ಬೋದು ಅವ್ರು ಬಿಟ್ರೆ ಮಗುವಿಗೆ ಹಾರ್ಮ್ ಮಾಡ್ಬೇಕು ಅಂತ ಈ ತರ ಥಾಟ್ಸ್ ಬರಲ್ಲ. ಒಂದು ಮತ್ತೆ ಸಿಂಪ್ಟಮ್ ಪ್ರೊಫೈಲೇ ಬೇರೆ. ಇವ್ರಿಗೆ ಊಟ ಮಾಡ್ತಾ ಇರೋಕ್ಕಾಗಲ್ಲ, ನೆಗೆಟಿವ್ ವಿಚಾರಗಳು ಜಾಸ್ತಿ ಬರ್ತಾ ಇರುತ್ತೆ. ಅದೇ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಹಂಗಲ್ಲ. ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಲ್ಲಿ ಮಗು ಮೇಲೆ ಇಂಟ್ರೆಸ್ಟೇ ಇರಲ್ಲ,
ನನ್ನ ಮಗು ಅಂತ ಅನ್ಸೋದೇ ಇಲ್ಲ ಅವ್ರಿಗೆ ಯಾವ ತರ ವಿಚಿತ್ರವಾದ ಯೋಚನೆಗಳು ಬರ್ತಾ ಇರುತ್ತೆ. ಮಗು ಹುಟ್ಟಾಗಿಂದ ನನಗೇನೋ ತೊಂದರೆ ಆಗ್ಬಿಟ್ಟಿದೆ, ಈ ತರ ಸಂಶಯದ ತೊಂದರೆಗಳು ಜಾಸ್ತಿ ಆಗುತ್ತೆ. ಅಥವಾ ಕೆಲವೊಂದು ಸಂಶಯ ತೊಂದರೆ ಹೇಗೆ ಅಂತ ಹೇಳಿದ್ರೆ ನನ್ನ ಮಗುನ ಯಾರೋ ಎತ್ಕೊಂಡು ಹೋಗ್ತಾರೆ, ಏನೋ ಮಾಡ್ಬಿಡ್ತಾರೆ ಅವರಿಗೆ, ಅಥವಾ ಮಗುವಿನ ಥ್ರೂ ಮಾಟ ಮಾತ್ರ ಮಾಡಿಸ್ತಾ ಇರ್ತಾರೆ. ಈ ತರ ಸಂಶಯ ತೊಂದರೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಒಬ್ಬೊಬ್ಬರೇ ಮಾತಾಡೋದು, ಒಬ್ಬೊಬ್ಬರೇ ನಗುವಂಥದ್ದು, ತೀವ್ರವಾದ ಸಿಟ್ಟು, ಅಕ್ಕಪಕ್ಕದಲ್ಲಿರೋ ಮೇಲೆ ಎಲ್ಲರೂ ಸಿಟ್ಟು, ಆಮೇಲೆ ಮಗುವಿನ ಮೇಲೂ ಸಿಟ್ಟು, ಆಮೇಲೆ ಮಗು ಹಾಲು ಕುಡಿಸ್ಬೇಕು ಅನ್ಸದೇ ಇಲ್ಲ ಅವರಿಗೆ, ಸಿಟ್ಟು ಮಾಡುವಂಥದ್ದು. ಈ ಥರದಲ್ಲಿ ಅದಕ್ಕೆ ಸೈಕೋಸಿಸ್. ಡಾಕ್ಟರ್, ಈಗ ನೀವು ಹೇಳಿದಾಗೆ ಈ ಎಲ್ಲ ಮಾನಸಿಕ ಅಸ್ವಸ್ಥತೆಗಳಿಗೆ ಮಹಿಳೆಯರು ತಮ್ಮ ಗರ್ಭಾವಸ್ಥೆಯ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂತಾದರೆ ಏನೆಲ್ಲ ಪರಿಣಾಮಗಳಾಗ್ಬೋದು? ಅಕಸ್ಮಾತ್ ಈಗ ಚಿಕಿತ್ಸೆ ತೊಗೊಳ್ಲಿಲ್ಲ, ಪೋಸ್ಟ್ ಪಾರ್ಟಮ್ ಲೀವ್ ಸಿಗಬೇಕಾಗಿಲ್ಲ, ಅದೇ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ತೊಗೊಳ್ಲಿಲ್ಲ ಅಂದರೆ ಈಗ ತಾಯಿಯ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಂದು ರಿಸ್ಕ್. ಅದು ನಾನೇನು ಹೇಳಿದೆ ನಿಮಗೆ, ಬಾಂಡಿಂಗ್ ಆಗುವಂಥದ್ದು ತುಂಬ ಮುಖ್ಯ ಮಗುವಿನಲ್ಲಿ. ಆ ಮಗು ಎಷ್ಟು ಕ್ಲೋಸ್ ಇತ್ತು, ಮಗು ಹತ್ತಲ್ಲಿ ತಾಯಿ ಹೋಗ್ಲಿಕ್ಕೆ ಆಗ್ತಿತ್ತ, ಸ್ಪಂದಿಸ್ಲಿಕ್ಕೆ ಆಗ್ತಿತ್ತ, ಈ ಆಧಾರದ ಮೇಲೆ ಮಗುವಿನ ಮುಂದಿನ ಬೆಳವಣಿಗೆ ಗೊತ್ತಾಗ್ತದೆ. ಮಗು ಹೇಗೆ ಬೇರೆ ಮಕ್ಕಳಲ್ಲಿ ಟ್ರಸ್ಟ್ ಮಾಡ್ತದ, ಮಗು ಬೇರೆ ಮಕ್ಕಳ ಜೊತೆ ಹೋಗಿ ಆಟ ಆಡ್ತದ, ಅಥವಾ ಮಗು ಒಂದು ಶಾಲೆಯಲ್ಲಿ ಹೋಗಿ ಅಲ್ಲಿ ಅವನ ಡಿಸಿಪ್ಲಿನ್ ಆಗಿ ಇರ್ಲಿಕ್ಕೆ ಆಗ್ತದ, ಅಟ್ಯಾಚ್ಮೆಂಟ್ ಇಶ್ಯೂಸ್ ಏನಾರು ಬರ್ತದ ಅಂತ ಗೊತ್ತಾಗ್ತದೆ. ಮುಂದಿನ ಅವ್ರು ದೊಡ್ಡವರಾದ್ಮೇಲೂ ಸಹ ಈಗ ಅಕಸ್ಮಾತ್ ಯಾವುದೇ ಬೇರೆ ವ್ಯಕ್ತಿಯವ್ರ ಜೊತೆ ಸಂಬಂಧ ಬೆಳೆಸ್ಬೇಕಂತ ಹೇಳಿದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಸರಿ ಆಗ್ಲಿಲ್ಲ ಅಂದಲ್ಲಿ ಮುಂದೆ ಅಟ್ಯಾಚ್ಮೆಂಟ್ ಸರಿ ಆಗ್ಲಿಕ್ಕೆ ಆಗಲ್ಲ. ಅವ್ರು ತುಂಬಾ ಆತಂಕದಲ್ಲಿರ್ಬೋದು, ಓವರ್ ಕ್ಲಿಂಗಿ ಆಗ್ಬೋದು, ಅಥವಾ ಓವರ್ಲಿ ಡಿಸ್ಟೆಂಟ್ ಆಗ್ಬೋದು, ಇಮೋಷನಲಿ ನಂಬ್ ಆಗ್ಬೋದು. ಸೊ ಮಗುವಿನ ಮಾನಸಿಕ ಆರೋಗ್ಯಕ್ಕೆ ತುಂಬಾ ಪರಿಣಾಮ ಬೀಳುತ್ತೆ. ಅದೇ ತಾಯಿಯ ಮಾನಸಿಕ ಆರೋಗ್ಯ ಹೇಗೆ ಅಂತ ಹೇಳಿದ್ರೆ, ಈ ಡಿಪ್ರೆಷನ್ ಒಂದು ಈಗ ಸ್ಟಾರ್ಟ್ ಆಗಿ ಟ್ರೀಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿಲಿ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ. ಅಥವಾ ಪ್ರೆಗ್ನೆನ್ಸಿ ಇಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ಸೇಮ್ ಟೈಮಲ್ಲಿ ಮತ್ತೆ ಡಿಪ್ರೆಸಿವ್ ಎಪಿಸೋಡ್, ಏನೇ ಸ್ಟ್ರೆಸ್ ಬಂದ್ರು ಮತ್ತೆ ಅದೇ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ. ಅಂದರೆ ತಾಯಿಯ ದೃಷ್ಟಿಕೋನದಿಂದ ಡಾಕ್ಟರ್, ಸಾಕಷ್ಟು ಮಹಿಳೆಯರಿಗೆ ಇರುವ ಚಿಂತೆ ಏನಂತಂದರೆ, ಗರ್ಭಾವಸ್ಥೆಯಲ್ಲಿ ಎಲ್ಲ ಮಾನಸಿಕ ಅಸ್ವಸ್ಥತೆಗಳಿಗೆ ಮಾತ್ರೆಗಳು ತೆಗೆದುಕೊಂಡ್ರೆ ಅದು ಸುರಕ್ಷಿತನ, ಅಥವಾ ಮಗುವಿಗೆ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಂತ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಾಯಿ ಗರ್ಭಿಣಿ ಇದ್ದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ 3 months ಏನಿದೆಯಲ್ಲ ತುಂಬ ಕ್ರೂಷಿಯಲ್. ಅವಾಗ ವೈಟಲ್ ಆರ್ಗನ್ಸ್ ಡೆವಲಪ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗ್ಬೋದು ಅಂದರೆ, ಮುಂಚೆನೇ ಅವರು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳಿ, ಅವ್ರು ಮೆಡಿಕೇಶನ್ ಮೇಲೆ ಇದ್ದಾರೆ, ಪ್ರೆಗ್ನೆಂಟ್ ಆಗಿಬಿಟ್ರು, ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ. ಆದರೆ ಆ ಟೈಮಲ್ಲಿ ನಿಮ್ಮ ಸೈಕ್ಯಾಟ್ರಿಸ್ಟ್ ಅನ್ನೋರು ಗೊತ್ತಿದ್ರೆ, ನೀವು ನ್ಯೂಲಿ ಮ್ಯಾರಿಡ್ ಅಂತಿದ್ರೆ, ಅವ್ರು ನಿಮಗೆ ಸೇಫ್ ಆಗಿರೋ ಡ್ರಗ್ಗನ್ನೇ ಹಾಕಿರ್ತಾರೆ. ಸೊ ಕೆಲವೊಂದು ಡ್ರಗ್ಸು ನಾನು ಹೇಳ್ತೀನಿ ಪ್ರಾಬ್ಲಮ್ ಮಾಡುತ್ತೆ, ಮಗು ಹುಟ್ಟೋದ್ರಲ್ಲಿ ತೊಂದರೆಗಳನ್ನ ಪಡುತ್ತೆ. ಆದರೆ ನಿಮ್ಮ ಮಾನಸಿಕ ರೋಗ ತಜ್ಞರು ಏನಿರ್ತಾರಲ್ವ, ಅವ್ರು ಬಿಕಾಸ್ ನಿಮ್ಮ ರೆಗ್ಯುಲರ್ ಕಾಂಟ್ಯಾಕ್ಟ್ ಇದ್ದೇ ಇರ್ತಾರೆ, ಅವ್ರು ತಿಂಗಳು ಹೋಗ್ತಾ ಇರ್ತೀರಾ. ಸೊ ಅವ್ರಿಗೆ ಗೊತ್ತಿರುತ್ತೆ ನಿಮಗೆ ಆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಂದಲ್ಲಿ ಅವ್ರು ಡೋಸ್ ಹಾಗೆ ಸೆಟ್ ಮಾಡಿರ್ತಾರೆ. ಹೌದಾ? ಇಲ್ಲ ಪ್ರೆಗ್ನೆನ್ಸಿ ಆದ್ಮೇಲೆ ಇವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ಅದಕ್ಕೂ ತುಂಬಾ ಹಲವಾರು ಗುಳಿಗೆಗಳಿದಾವೆ, ಮೆಡಿಕೇಶನ್ಸ್, ಯಾವುದು ಸೇಫ್ ಅಂತೇಳಿ ರಿಸರ್ಚ್ ಮಾಡಿ ಪ್ರೂವ್ ಮಾಡಿರುವಂತ ಗುಳಿಗೆಗಳಿದೆ. ಅದೇ ಪ್ರೆಗ್ನೆನ್ಸಿ ನಂತರ ಲ್ಯಾಕ್ಟೇಷನ್ ಅಲ್ಲಿ ಏನಂತ ಹೇಳ್ತಾರೆ, ಈಗ ಹೊಸ ಬಂದಿರೋ ಗೈಡ್ಲೈನ್ಸ್ ಅಲ್ಲಿ ಯಾವ ಮೆಡಿಕೇಶನ್ ತೊಂದರೆ ಪ್ರಾಬ್ಲಮ್ ಮಾಡಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ಹಾಲಿನಲ್ಲಿ ಸೆಕ್ರೀಟ್ ಆಗುವಂತ ಒಂದು ಏನು ಅಂಶ ಇದೆ ಅದು ಈಗ ಕಡಿಮೆ ಆಗಿದೆ ಯಾವುದೇ ಮೆಡಿಕೇಶನ್ಸ್ ಅಲ್ಲಿ ಇದ್ರು. ಅಕಸ್ಮಾತ್ ತಪ್ಪಿ ಮಗುವಿನ ಸಿಸ್ಟಮ್ ಅಲ್ಲಿ ಹೋದ್ರೂ ಯಾವುದು ಅಷ್ಟು ಮಗುವಿಗೆ ನರ ಅಥವಾ ಮನೋರೋಗವನ್ನು ಕಾಸ್ ಮಾಡುತ್ತೆ ಅಂತ ಹೇಳೋದು ಪ್ರೂಫ್ ಇಲ್ಲ. ರಿಸರ್ಚ್ ಸ್ಟಡೀಸ್ ಈಗ ರೀಸೆಂಟ್ ಆಗಿ ಬಂದಿರೋದು. ಮುಂಚೆ ಏನು ಗೈಡ್ಲೈನ್ಸ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನೀವು ಟ್ಯಾಬ್ಲೆಟ್ ತಗೊಳ್ಳೋಕ್ಕಿಂತ ಒಂದು 3 hours ಮುಂಚೆನೆ ಹಾಲು ಕುಡಿಸಿ, ಅಥವಾ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ 3 hours ಹಾಲು ಕುಡಿಸ್ಬೇಡಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡೋದಂದ್ರೆ, ನಮ್ದು ಹೇಗೋ ರಾತ್ರಿ ಗುಳಿಗೆಗಳಿರ್ತವೆ ಅಥವಾ ಬೆಳಿಗ್ಗೆ ಗುಳಿಗೆಗಳಿರ್ತವೆ. ಸೊ ಮಗು ಹಾಲು ಕುಡಿಸ್ಬಿಟ್ಟು ಗುಳಿಗೆ ತಗೊಂಡ್ರೆ ಮಲ್ಕೊಂಡ್ರೆ 3 hours ತನಕ ಕೊಡಲಿಲ್ಲ ಅಂದ್ರೆ ಏನು ತೊಂದರೆ ಆಗೋದು ಕಡಿಮೆ. ಸರಿ ಡಾಕ್ಟರ್ ಶಶಾಂಕ್, ಕೊನೆಯದಾಗಿ ಕೇಳೋದಾದ್ರೆ, ಒಬ್ಬ ಮಹಿಳೆಯ ಕುಟುಂಬದವರು ಹಾಗೆ ಆಕೆಯ ಜೀವನ ಸಂಗಾತಿ ಇವರೆಲ್ಲರ ಪಾತ್ರ ಏನು ಈ ಮಹಿಳೆಯರ ಮಾನಸಿಕ ಆರೋಗ್ಯದ ನಿಟ್ಟಿನಲ್ಲಿ ಹೇಳೋದಾದ್ರೆ ಅವರು ಇದಕ್ಕೆ ಹೇಗೆ ಸ್ಪಂದಿಸಬಹುದು ಅಂತ? ಕುಟುಂಬದವರ ಏನು ರೋಲ್ ಅಂತಿದೆಯಲ್ವಾ, ಅದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಕುಟುಂಬದವರೇ ಇದನ್ನ ಗುರುತಿಸ್ಬೇಕು, ಬೇರೆ ಯಾರಿಗೂ ಗುರುತಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ ತಾಯಿ ಅವರ ರೋಗದೊಳಗೇನೆ ಅವ್ರು ಬೆಳೆತಿರ್ತಾರೆ, ಪಾಪ ಅವ್ರಿಗೇನು ಗೊತ್ತಾಗಲ್ಲ. ಇಂಥದ್ರಲ್ಲಿ ಕುಟುಂಬದವರ ಕಾಣಲ್ಲ, ಕೈ ಮುರಿದಿದ್ದಾದ್ರೂ ಎಕ್ಸ್ರೇ ಮಾಡಿ ನೋಡ್ಬೋದಿತ್ತು. ಮಾನಸಿಕ ರೋಗ ಕಣ್ಣಿಗೆ ಕಾಣಿಸಲ್ಲ. ಸೊ ಕುಟುಂಬದವ್ರು ಏನ್ ಮಾಡ್ಬೇಕು, ಈ ಇಂಟರ್ವ್ಯೂ ಥ್ರೂ ಅಟ್ಲೀಸ್ಟ್ ನಿಮಗೆ ಏನಾದ್ರೂ ಒಂದು ನಾಲೆಜ್ ಸಿಕ್ಕಿದೆ ಅಂತ ಅಂದ್ರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಗರ್ಭಿಣಿ ನಿಮ್ಮ ಮನೇಲಿ ಆಗಿಲ್ಲ ಅಂದ್ರೂ ಅಕ್ಕಪಕ್ಕದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಈ ಥರ ವಾರ್ನಿಂಗ್ ಸಿಂಪ್ಟಮ್ಸ್ ಬಗ್ಗೆ ಸ್ವಲ್ಪ ನಿಮ್ಮ ತಲೆಯನ್ನು ಹಾಕಿ, ಈ ಫಸ್ಟ್ 10 days ಆಗುವಂಥ ಏನು ತೊಂದರೆಗಳಿದೆ ಮಗು ಹುಟ್ಟಾದ್ಮೇಲೆ ಅದು ಸಹಜವಾಗಿರ್ತದೆ. ಆದರೆ ಇದು ಸಹಜಕ್ಕಿಂತ ಅಸಹಜ ಅನಿಸ್ತಾ ಇದ್ದರೆ, ಇದರಿಂದ ತುಂಬಾ ತೀವ್ರ ತೊಂದರೆಗಳಾಗ್ತಾ ಇದೆ, ಇವಳು ಮಗುವಿನ ಕೇರ್ ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ದುಃಖದಲ್ಲಿದ್ದಾರೆ, ಅವ್ರು ಫಂಕ್ಷನಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಥರ ವಾರ್ನಿಂಗ್ ಸೈನ್ಸ್, ಅಥವಾ ಮಗುವಿನ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ತುಂಬ ಸಂಶಯದಲ್ಲಿದ್ದಾರೆ, ಇಂಥ ಲಕ್ಷಣಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಅಥವಾ ಅದಕ್ಕೆ ಊಹಾಪೋಹಗಳನ್ನು ಇದಕ್ಕೆ
ಜಾಯಿನ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಈ ಥರ ತೊಂದರೆಗಳು ಬಂದಲ್ಲಿ ಒಂದೇ ಒಂದು ಒಪಿನಿಯನ್ ಪ್ರೊಫೆಷನಲ್ ಸೈಕ್ಯಾಟ್ರಿಸ್ಟ್ ಹತ್ರ ಬಂದು ಒಂದ್ಸರಿ ತೋರಿಸಿದ್ರೆ ಅವ್ರೇನು ನಿಮ್ಮ ಹತ್ರ ಬಂದು ಫೋರ್ಸ್ ಆಗಿ ಇವ್ರುಗಳಿಗೆ ಕೊಡಲೇಬೇಕು ಅಂತ ಹೇಳಲ್ಲ. ಅವ್ರು ನೋಡ್ತಾರೆ ಇದರಿಂದ ಮಗು ಮತ್ತೆ ತಾಯಿಗೆ ರಿಸ್ಕ್ ವರ್ಸಸ್ ಬೆನಿಫಿಟ್ ನೋಡ್ತೀವಿ. ರಿಸ್ಕ್ ಜಾಸ್ತಿ ಇದೆ ಗುಳಿಗೆ ಕೊಡದೇ ಇರೋದ್ರಿಂದ ಅಂತ ಹೇಳಿದ್ರೆ ಗುಳಿಗೆ ಕೊಡಲೇಬೇಕಾಗತ್ತೆ. ಇಲ್ಲ, ರಿಸ್ಕ್ ಬೆನಿಫಿಟ್ ಬ್ಯಾಲೆನ್ಸ್ ಅಲ್ಲಿ ಇದೆ, ಕೊಡೋದು ಬೇಕಾಗಿಲ್ಲ, ಹಾಗೇನೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಥವಾ ಇದನ್ನ ಟ್ರೀಟ್ಮೆಂಟ್ ಮಾಡ್ಬೋದು ಥೆರಪಿಯಿಂದ ಅಂತ ಹೇಳಿದ್ರೆ ಅದನ್ನು ಮಾಡಬಹುದು. ಸೊ ಯಾವುದಕ್ಕೆ ಆದ್ರೂ ನೀವಾಗೆ ಡಿಸಿಷನ್ ತೊಗೊಳ್ಲಿಕ್ಕೆ ಹೋಗ್ಬೇಡಿ. ಸಹಜ ಸಮಾಲೋಚನೆಯಿಂದ ಸಹಜ ಜೀವನ ಶೈಲಿ ಇಟ್ಕೋಬಹುದು ಅನ್ನೋದು. ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೇ, ನೀವಿಷ್ಟೊತ್ತು ಮಹಿಳೆಯರ ಮಾನಸಿಕ ಆರೋಗ್ಯದ ಬಗ್ಗೆ ಒತ್ತು ಕೊಟ್ಟು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಜಕ್ಕೂ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಹಿರಿಯ ನಿವಾಸಿ ವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.